ಸಮಸ್ತ ಎಲ್ಲ ಆತ್ಮೀಯರಿಗೆ ನನ್ನ ಅನಂತ ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣವನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊದಲು ಆಗಮಿಸಿರುವಂಥ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣವರಿಗೆ ಅನಂತ ಶರಣಾರ್ಥಿ, ಜಗನ್ನಾಥ್ ಬೋಪ್ಲೆ ಅಣ್ಣವರಿಗೂ ಶರಣಾರ್ಥಿ, ರವಿಚಂದ್ರ ಭಂಡಾರಿ ಅವರಿಗೂ, ಅನ್ನಪೂರ್ಣ ರುದ್ರಗೌಡರ ಅಮ್ಮ ಬಂದರಮ್ಮ ತಮಗೂ ಕೂಡ ಶರಣಾರ್ಥಿ, ಹಾಗೆ ರುದ್ರೇಶ್ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಸುಮತಿ ಚಂದ್ರಶೇಖರ್ ಮೇಡಮ್ ಅವರು ಬಂದರು ಅಂದ್ಕೊಂಡಿನಿ. ಹಾಗೆ ನಮ್ಮ ಮಾಗೊಂಡ್ ಬಾಲ್ಕೊಂದೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳನ್ನು ಮತ್ತೆ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂಥೇಳಿ ಬಂದು ಕುಂತೀನಿ. ಅದು ಯಾವುದು ಅಂದ್ರೆ, ನಾವು ಪರಿವರ್ತನೆ ಅನ್ನುವಂಥದ್ದು ಜಗತ್ತಿನ ನಿಯಮ ಅಂಥೇಳಿ ನಮಗೆಲ್ಲರಿಗೂ ಗೊತ್ತು. ಕಾಲಕ್ಕೆ ಈ ಜಗತ್ತು ಏನಾಗಿರ್ತದೆ ಅಂದ್ರೆ ಪರಿವರ್ತನೆ ಆಗಿರ್ತದೆ. ಆದರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಜಗತ್ತು ಎಷ್ಟು ಪರಿವರ್ತನೆ ಆಗ್ತದಿಲ್ಲೋ ಗೊತ್ತಿಲ್ಲ. ಅದು ನಮ್ಮ ಹತ್ರ ಮಾತ್ರ ಪರಿವರ್ತನೆ ಬೇಕೇ ಬೇಕು. ಪರಿವರ್ತನೆ ಇಲ್ಲದಂತಹ ಬದುಕನ್ನು ನಾವೇನಾದರೂ ಅರ್ಥ ಮಾಡ್ಕೊಳ್ಬೇಕಾಗ್ಯದ ಅಥವಾ ಪರಿವರ್ತನೆ ಇಲ್ಲದಂತಹ ಬದುಕನ್ನು ಮುಂದುವರಿಸಬೇಕಾಗ್ಯದ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಹಾಗಾಗಿ ಪರಿವರ್ತನೆ ಜಗತ್ತಿನ ನಿಯಮ ಅನ್ನುವಂಥದ್ದು ಎಷ್ಟು ಸತ್ಯ ಇದೆ ನೋಡ್ರಿ, ಅದೇ ರೀತಿ ಪರಿವರ್ತನೆ ಅನ್ನುವಂಥದ್ದು ನಮ್ಮ ಜೀವನದಲ್ಲೂ ಸಮೇತ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗಾಗಿ ನಾನು ಯಾವಾಗಲೂ ಅದಕ್ಕೆ ನನ್ನ ಕಾನ್ಸೆಪ್ಟ್ ಯಾವುದು ಅಂದರೆ ಬನ್ನಿ ಬದಲಾಗೋಣ ಅಂತ. ಪರಿವರ್ತನೆ ಆಗಬೇಕು. ನಾವು ಕೆಲವೊಂದು ಸಲ ಹೇಳ್ತಾರ ನೋಡ್ರಿ, ಭಾಳಷ್ಟು ಹಿರಿಯರೆಲ್ಲ ಹೇಳೋ ಮಾತು ಯಾವುದು ಅಂದ್ರೆ, ಒಂದು ವೇಳೆ ನಾವು ಸಮಯಕ್ಕೆ ತಕ್ಕಂತೆ ಪರಿವರ್ತನೆ ಆಗಲಿಲ್ಲ, ಸಮಯ ಬಂದಿರ್ತದೆ ಜೀವನದಲ್ಲಿ ಬದಲಾವಣೆ ಆಗುವಂತಹ ಒಂದು ಸಮಯ ಬಂದಿರ್ತದೆ. ಆ ಸಮಯದ ಒಳಗಾಗಿ ನಾವೇನಾದರೂ ಬದಲಾವಣೆ ಆಗಿಲ್ಲ ಅಂದ್ರೆ ಆ ಪರಿಸ್ಥಿತಿನೇ ನಮಗೆ ಬದಲಾಯಿಸಿಬಿಡ್ತದಂತ. ಹಾಗಾಗಿ ಬಹಳ ಸಲ ಪರಿಸ್ಥಿತಿ ಬಂದು ಮನಸ್ಸಿಗೆ ನೋವು ಮಾಡಿಕೊಂಡು ಹತಾಶೆಯಾಗಿ ನಿರಾಶೆಯಾಗಿ ನೆಲ ಕಚ್ಚಿ ಏನೇನೋ ಸಮಸ್ಯೆ ಮಾಡಿಕೊಂಡು ಮೇಲೆ ಮತ್ತೆ ಬುದ್ಧಿಗೆ ಒಂದಿಷ್ಟು ವಿಚಾರಗಳನ್ನು ಹೊಳಿಸಿ ಮನಸ್ಸಿಗೆ ಒಂದಿಷ್ಟು ಸಮಜಾಯಿಸಿ ಆ ನಂತರ ನಾವೇನು ಪರಿವರ್ತನೆ ಆಗ್ತೀವಿ ನೋಡ್ರಿ, ಅದು ಅಷ್ಟೊಂದು ಎಫೆಕ್ಟಿವ್ ಆಗೋದಿಲ್ಲ. ಹಾಗಾಗಿ ಯಾವಾಗಲೂ ಪರಿವರ್ತನೆಗೆ ಸಿದ್ಧವಾಗಿರಬೇಕು. ಹಾಗಾಗಿ ಇವತ್ತು ನಾವೇನಾದರೂ ಬದುಕಿನಲ್ಲಿ ಪರಿವರ್ತನೆ ಆಗಬೇಕಾಗಿದೆ ಅಥವಾ ನಿಮಗೆ ಏನಾದರೂ ಆಗಬೇಕಾಗಿದೆ ಅಂದರೂ ನಾನು ನನ್ನದೊಂದಿಷ್ಟು ಸೂತ್ರಗಳನ್ನು, ನಾನು ಪಾಲಿಸಿರುವಂಥ ಸೂತ್ರವನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮತ್ತು ಒಂದಿಷ್ಟು ಹೇಳ್ಬೇಕಂತೀನಿ. ಅದರ ಮೊದಲದೊಂದು ಯಾವುದು ಅಂದ್ರೆ, ಮೊದಲು ಒಂದು ನಿಯಮವನ್ನು ಹಾಕ್ಕೊಡ್ಬೇಕು ನಾವು. ರೂಲ್ಸ್ ನಿಮ್ಗೆ ಗೊತ್ತಿರ್ರಿ, ಇಡೀ ಜಗತ್ತು ಇಡೀ ಬ್ರಹ್ಮಾಂಡ ಇದೆ ನೋಡ್ರಿ, ಆ ಬ್ರಹ್ಮಾಂಡ ಸಮೇತ ಒಂದು ನಿಯಮದ ಮೇಲೆ ನಡೆದಿದೆ. ನೀವು ನೋಡ್ರಿ, ಬೇಕಾದ್ರೆ ಎಲ್ಲಾ ಗ್ರಹಗಳು ತನ್ನದೇ ಆದಂತಹ ನಿಯಮದಲ್ಲಿ ಸುತ್ತವು. ಅಷ್ಟು ಗ್ರಹದಲ್ಲಿ ಒಂದು ಗ್ರಹ ಏನಾದ್ರೂ ಒಂಚೂರು ನಿಯಮನು ಚೇಂಜ್ ಮಾಡ್ತು ಅಂತ ತಿಳ್ಕೊರಿ, ಅವು ಒಂದಕ್ಕೊಂದು ಡಿಕ್ಕಿ ಹೊಡೆದಿರ್ತಾವೆ, ಎಲ್ಲ ಬ್ಲಾಸ್ಟ್ ಆಗಿರ್ತಾವೆ. ಇಡೀ 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 ಬ್ರಹ್ಮಾಂಡ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿರ್ತವೆ. ಹಾಗಾಗಿ ಜಗತ್ತಿನ ಪ್ರತಿಯೊಂದು ವಸ್ತುಗಳು ಸಮೇತ ಒಂದು ನಿಯಮದ ಮೇಲೆ ನಡೀತಾವೆ. ನೀವು ನೋಡ್ರಿ, ಬೇಕಾದ್ರೆ ವಿಜ್ಞಾನಿಗಳು ಕಂಡು ಹಿಡಿದಿರುವಂಥ ಯಾವುದೇ ಒಂದು ವಸ್ತು ಇದೆ ಅಂತ ತಿಳ್ಕೊರಿ, ಅದು ಒಂದು ನಿಯಮಕ್ಕೆ ಬದ್ಧವಾಗಿ ನಡೀತದೆ. ನಿಯಮ ಇರಲಿಲ್ಲ ಅಂದ್ರೂ ನಮ್ಮ ಜೀವನನೂ ಸಮೇತ ಅಲ್ಲೋಲ ಕಲ್ಲೋಲ ಆಗಿರ್ತದೆ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಬಹಳ ಸಲ ನಾವೇನು ಮಾಡ್ತೀವಿ ಅಂದ್ರೆ, ನನಗೆ ಸೌಲಭ್ಯ ಇದ್ದಾಗ ಒಂದು ಕೆಲಸ ಮಾಡೋಣ ಅಥವಾ ಸಮಯ ಸಿಕ್ಕಾಗ ಮಾಡೋಣ. ಸಮಯ ಬೇಕು ನಮ್ಗೆ, ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ಬೇಕಾಗೋದು ಯಾವುದು ಅಂದ್ರೆ ಸಮಯ ಸಿಕ್ಕಾಗ ಮಾಡೋಣ ಅಂತೀವಿ. ಅಥವಾ ನನ್ನ ಮನಸ್ಸಿಗೆ ಸರಿ ಅನ್ನಿಸ್ಬೇಕು, ಎಲ್ಲನೂ ರಿಲ್ಯಾಕ್ಸ್ ಮೋಡ್ನಾಗ ಇರ್ಬೇಕು. ನಂದು ರಿಲ್ಯಾಕ್ಸ್ ಮೋಡ್ನಾಗಿದ್ದಂದ್ರೂ ನಾನು ಏನಾದರೂ ಕೆಲಸ ಮಾಡೋಣ ಅಂಥೇಳಿ ವಿಚಾರಗಳನ್ನು ಮಾಡ್ತೀವಿ. ಅಥವಾ ಭಾಳ ಖುಷಿಯಾಗಿರ್ಬೇಕು ನಾವು. ನೀವು ನೋಡ್ರಿ, ಭಾಳ ಸಲ ದುಃಖಿಯಾಗಿದ್ದಾಗ ನಮ್ಮ ಕೈಯಿಂದ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಖುಷಿಯಾದಾಗ ಬಹಳಷ್ಟು ಕೆಲಸ ಮಾಡ್ತೀವಿ. ಅದು ರಿಯಲ್ ಆಗಿ ಹೇಳ್ತೀನಿ, ಇರೋದು ವಿರುದ್ಧ. ಖುಷಿಯಾದಾಗೆ ನಾವು ಸೋಮಾರಿಗಳಾಗ್ತೀವಿ, ಖುಷಿಯಾದಾಗೆ ಟೈಮ್ ವೇಸ್ಟ್ ಮಾಡ್ತೀವಿ. ಯಾಕಂದ್ರೆ ಖುಷಿಯೊಳಗೆ ಎಷ್ಟು ಸಮಯ ನಾವು ಹಾಳು ಮಾಡ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ದುಃಖಿಯಾದಾಗ ಸಂಘರ್ಷದ ಬದುಕಿನಲ್ಲಿ, ಹೋರಾಟದ ಬದುಕಿನಲ್ಲಿ ನಾವು ಏನೋ ಒಂದು ಮಾಡಬೇಕು ಅನ್ನುವಂಥ ತುಡಿತವನ್ನು ಹೊಂದಿರ್ತೀವಿ. ಆದ್ರೆ ನಾವು ಏನು ಮಾಡ್ತೀವಿ, ಜೀವನದಲ್ಲಿ ನಮ್ಮ ನಿಯಮಗಳು ಹೆಂಗೆ ಇಟ್ಕೊಂಡಿವಿ ಅಂದ್ರೆ, ನಾನು ಖುಷಿಯಾದಾಗ ಅದು ನಿಯಮವನ್ನು ಲಾಗೋ ಮಾಡ್ತೀವಿ. ದುಃಖ ಇತ್ತಲ್ಲದು ಬಿಟ್ಟು ಹಾಕೋದು, ಬೇಡ ಅದು ಬಿಟ್ಟೆ ಹಾಕೋದು. ಆಮೇಲೆ ಬಹಳ ಸಲ ಏನು ಮಾಡ್ತೀವಿ ಅಂದ್ರೆ, ದುಃಖವಾದಾಗೂ ಸಮೇತ ನಿಯಮಗಳು ಬಿಟ್ಟಾಕ್ತೀವಿ. ಯಾವುದೋ ಒಂದು ನಿಯಮದ ಮೇಲೆ ನಾವು ನಡೀತಾ ಇರ್ತೀವಿ. ಯಾವುದೋ ಒಂದು ಜೀವನ ಇದೆ, ಸಂಕಟ ಇದೆ, ಹೋರಾಟ ಇದೆ, ಬರ್ತದೆ. ಕಷ್ಟಗಳು ಜೀವನದಲ್ಲಿ ಬಂದೇ ಬರ್ತಾವೆ. ಆ ಕಷ್ಟ ಬಂದ ತಕ್ಷಣಕ್ಕೆ ಏನು ಮಾಡ್ತೀವಿ ಅಂದ್ರೆ, ಮಾಡುವಂತಹ ಕೆಲಸ ಇದ್ದಿರ್ತದೆ ನೋಡ್ರಿ, ಹಾಕಿಕೊಂಡಿರುವಂಥ ರೂಲ್ಸ್ ಇರ್ತದೆ ನೋಡ್ರಿ, ನಾವೇ ಮುರಿತೀವಿ. ನಮ್ದು ಏನು ದೊಡ್ಡ ಸಮಸ್ಯೆ ಯಾವುದು ಅಂದ್ರೆ, ನಿಯಮ ಹಾಕ್ಕೊಳ್ಳೋರು ನಾವೇ, ಮುರಿದು ಹಾಕೋರು ನಾವೇ, ಯಾರು ಕೇಳೋರಿಲ್ಲ. ನಿಮ್ಗೆ ಹೇಳ್ತೀನಿ, ಒಂದು ವೇಳೆ ನಾವು ಮಾಡಿಕೊಂಡಿರುವಂತಹ ನಿಯಮಗಳನ್ನು ನಾವೇ ಪಾಲಿಸಿಲ್ಲ ಅಂತ ತಿಳ್ಕೊರಿ, ಅವು ಯಾವತ್ತೂ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇವೆಲ್ಲ ಚಾಲೆಂಜಸ್ ಬಂದಿರ್ತಾವೆ. ಹಾಗಾಗಿ ದುಃಖ ಬಂದಾಗೂ ಸಮೇತ ನಾವು ಏನು ಮಾಡ್ತೀವಿ ಅಂದ್ರೆ, ನಿಯಮಗಳನ್ನು ಬಿಟ್ಟು ಹಾಕ್ತೀವಿ.
ಅಥವಾ ಹತಾಶೆ ಆಯಿತು, ನಿರಾಶೆ ಆಯಿತು ಅಂಥದ್ದೊಂದು ಸಂದರ್ಭಗಳು ಬಂದಾಗ ಏನು ಮಾಡ್ತೀವಿ, ನಿಯಮಗಳು ಬಿಟ್ಟಾಕ್ತೀವಿ. ಅದೇ ಮತ್ತು ಯಾರಾದರೂ ನಮಗೆ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೇಷ್ ಬೇಷ್ ಅಂದರು ಅಂತ ತಿಳ್ಕೊರಿ, ಅವಾಗ ಏನು ಮಾಡ್ತೀವಿ, ಮತ್ತೆ ನಿಯಮಗಳ ಮೇಲೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆ ಹೇಳ್ತೀನಿ, ಯಾರು ಭೇಷ್ ಅಂತಾರೋ, ಯಾರು ಶಬಾಷಲ್ಲಿ, ಯಾರು ಬದ್ಮಾಷಲ್ಲಿ, ಯಾರಿಗೆ ಏನು ಬೇಕಾಗಿನಲ್ಲಿ, ಆದರೆ ನಾವು ಒಂದು ನಿಯಮವನ್ನು ಹಾಕ್ಕೊಂಡಿವಿ ಅಂದ್ರೆ ಅದರ ಪ್ರಕಾರ ಮೊದಲು ಕಾರ್ಯಪ್ರವರ್ತರಾಗಬೇಕು. ನಾವು ಮಾಡೋದು ಯಾವುದೊಂದು ರೂಲ್ಸ್ ಹಾಕೋತೀವಿ, ನಾಳೆಗೆ ನಸ್ಕಿನೋ 4 ಗಂಟೆಗೆ ಹೇಳೋದೇ, ಅದು ನೋಡೋಣ ಎಷ್ಟು ದಿವಸ, 2 ದಿವಸ ಹೇಳ್ತೀವಿ, 3ನೇ ದಿವಸಕ್ಕೆ ಮತ್ತೆ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಹೇಳ್ತದ, ನೋಡು ನಿನ್ನೆ ಎದ್ದು ಎಷ್ಟೊಂದು ತ್ರಾಸ ಆಯಿತು, ಇಡೀ ದಿನ ಭಾಳ ಸುಸ್ತಾಯಿತ್ತು, ಭಾಳಷ್ಟು ಒಂದು ಕೆಲಸ ಆಗಲಿಲ್ಲ, ಏನಿಲ್ಲ, ಹಂಗೆ ನಸ್ಕಿನಾಗ ಯೋಗ ಧ್ಯಾನ ಮಾಡಿ ಏನು ಮಾಡೋದಿದೆ ಉದ್ಧಾರ, ಇನ್ನು ನನಗೆ ವಯಸ್ಸು ಭಾಳ ಇದೆ, ನಾನೇನು ವಯಸ್ಸಾಗ್ಯದನು, ನಂದೇನು 60 ವಯಸ್ಸಾಗಿದೆ, ಅದು ಇದು ಏನೇನೋ ಕತಿಗಳು ನಮ್ದು ಏನು ಮಾಡ್ತದಂದ್ರೆ ಮೈಂಡ್ ಸೆಟ್ ನಮ್ಗೆ ಹೇಳಿರ್ತದೆ, ಮನಸ್ಸು ಹೇಳ್ತದ, ಅಷ್ಟಕ್ಕೆ ಕೇಳಿ ಅಲ್ಲೇ ಮಲಗಿ ಬಿಡ್ತೀವಿ. ಅದಕ್ಕೆ ಸಾಧನಾ ಪಥವನ್ನು 100ರಲ್ಲಿ 3 ಜನ ಮಾತ್ರ ನಡೀತಾರ, 97% ಜನರು ಎಲ್ಲಿ ಸೋಲ್ತಾರಂದ್ರೆ ನಿಯಮಗಳನ್ನು ರೂಪಿಸಿಕೊಳ್ಳೋದಕ್ಕಿಂತ ನಿಯಮದ ಮೇಲೆ ನಡೆಯೋದಕ್ಕೆ ಅವ್ರಿಗೆ ಆಗೋದಿಲ್ಲ. ದೊಡ್ಡ ಸಮಸ್ಯೆ ಇದು. ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದು ಏನಂದ್ರೆ, ಒಂದು ನಿಯಮ ಯಾವುದೇ ಇರಲಿ, ನಿಯಮ ನಿಮ್ಗೆ ಹೇಳ್ತೀನಿ, ಭಾಳ ದೊಡ್ಡ ನಿಯಮ ಇಟ್ಕೋಬೇಕಂತ ಏನಿಲ್ಲ, ಜಸ್ಟ್ ನೀವು ಹೇಳೋದಿಲ್ಲ, ಯಾವುದೋ ಒಂದು ಊಟದ ಟೈಮ್, ಬಹಳ ಸಲ ಮಾಡೋದು ಯಾವುದಂದ್ರೆ ಊಟದ ಟೈಮ್ ಕರೆಕ್ಟ್ ನಿಯಮ ಇಲ್ಲ. ಒಂದೊಂದು ಸಲ ಮುಂಜಾನೆ 10ಕ್ಕೆ ಉಣ್ತೀವಿ, ಮಧ್ಯಾಹ್ನ ತನಕನೂ ಹಂಗೆ ಇರ್ತೀವಿ, ಇಲ್ಲ ರಾತ್ರಿ 11 ಆದರೂ ಊಟ ಮಾಡೋದಿಲ್ಲ, ಕೆಲವೊಂದು ಸಲ ಸಾಯಂಕಾಲ 5-6 ಗಂಟೆಗೆ ಊಟ ಮಾಡೋದಕ್ಕೆ ಕುಂತಿರ್ತೀವಿ. ನಮ್ಮದು ಡೈಜೆಷನ್ ಸಿಸ್ಟಮ್ ಎಷ್ಟೊಂದು ಪ್ರಾಬ್ಲಮ್ ಆಗ್ತದಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಆ ರೀತಿ ಎಲ್ಲದಕ್ಕೂ ನಿಯಮ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಒಂದೊಂದಾಗಿ ಸಣ್ಣ ಸಣ್ಣ ಸ್ಟೆಪ್ಸನ್ನು ಇಟ್ಕೊಂಡು ನಾವೇನು ಮಾಡಬೇಕಂದ್ರೆ ನಿಯಮಗಳನ್ನು ಅದನ್ನು ಪರಿಪಾಲನೆ ಮಾಡ್ತಾ ಹೋಗ್ಬೇಕು. ಮತ್ತೊಂದು ಸಲ, ಬಹಳಷ್ಟು ಸಲ ನಾವು ಏನು ಅನ್ಕೋತೀವಿ ಅಂದ್ರೆ ದೊಡ್ಡದು, ನಮ್ಗೆ ಯಾರಾದರೂ ಹೆಲ್ಪ್ ಮಾಡಬೇಕು, ನಾನು ಒಂದು ನಿಯಮ ಇಟ್ಕೊಂಡಿನಿ, ಅದ್ರ ಪ್ರಕಾರ ನಾನು ನಡಿಬೇಕಾಗ್ಯದ, ನನಗೆ ಸಹಾಯ ಮಾಡಬೇಕು. ನಿಮ್ಗೆ ಹೇಳ್ತೀನಿ, ಬಾಲ್ಯದೊಳಗೆ ನಮ್ಮ ತಂದೆ ತಾಯಿ ಒಂದು ಹಂತಕ್ಕೆ ಬರೋ ತನಕ ನಮ್ಗೆ ಸಹಾಯ ಮಾಡ್ತಾರೆ, ಅದ್ರ ನಂತರ ಯಾರೂ ಮಾಡೋದಿಲ್ಲ. ಅದ್ರ ನಂತರ ಈಗ ನಮ್ಮ ತಂದೆ ತಾಯಿ ಇದ್ದಾರಂದ್ರೂ ಅವರು ಮಾಡೋದಿಲ್ಲ, ಯಾಕಂದ್ರೆ ಅವ್ರ ಪಾಡಿಗೆ ಅವ್ರು ಇದ್ದಿರ್ತಾರೆ, ಅವ್ರದ್ದು ವಯಸ್ಸು ಜಾಸ್ತಿ ಆಗಿರ್ತದೆ, ಇಡೀ ಜೀವನ ನಮಗೆ ಮಾಡ್ಬೇಕಂತ ಇರೋದಿಲ್ಲ, ಬೇರೆ ಮಕ್ಕಳು ಮತ್ತೆ ಜಗಳ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ, ಅವರೇ ಯಾರೇ ನಾವಿಲ್ಲೇನೋ ಅಂತ. ಹಾಗಾಗಿ ನಾವೇನು ಮಾಡ್ತೀವಿ ಅಂದ್ರೆ, ಇನ್ನೊಬ್ಬರು ಸಹಾಯ ಮಾಡಿದ್ರೆ ಮಾತ್ರ ನಾನು ನನ್ನ ನಿಯಮಕ್ಕೆ ಬದ್ಧವಾಗಿ ನಡೆಯೋದಕ್ಕೆ ಸಾಧ್ಯ ಇದೆ ಅಂತ ಏನು ಮಾಡ್ತೀವಿ, ಮೈಂಡ್ ಏನು ಮಾಡ್ತೀವಿ, ಫಿಟ್ ಮಾಡ್ಕೊಂಡಿರ್ತೀವಿ. ಮೈಂಡ್ ಎಕ್ಸೆಪ್ಟ್ ಮಾಡ್ಕೋತದೆ, ಏನು ಅಂದರೆ ಹೆಲ್ಪ್ ಮಾಡ್ಬೇಕು, ನನಗೆ ಯಾರಾದರೂ ನಸ್ಕಿನೊಳಗೆ ಎಬ್ಸ್ಬೇಕು, ಅದು ಅಲಾರಾಮ್ರೆ ಎಬ್ಸ್ಬೇಕು, ಮನುಷ್ಯರೇ ಎಬ್ಸ್ಬೇಕು, ಏನಾದರೂ ಅಂದ್ರೆ ಮಾತ್ರ ನಾನು ಹೇಳ್ತೀನಿ, ಇಲ್ರಿ ಹೇಳೋದಿಲ್ಲ. ಹಾಗಾಗಿ ಇನ್ನೊಬ್ಬರು ಸಹಾಯ ಸಹಕಾರ ಮಾಡಿದ್ರೆ ಮಾತ್ರ ನಾನು ಏನು ಮಾಡ್ತೀನಿ ಅಂದ್ರೆ ನಿಯಮಕ್ಕೆ ಒಳಗಾಗಿ ನಡೀತೀನಿ. ಕೆಲವೊಂದು ಸಲ ವಿರೋಧಗಳು ಬಂದಾಗಲೂ ಸಮೇತ ನಾವು ನಿಯಮವನ್ನು ಬಿಟ್ಟು ಹಾಕ್ತೀವಿ. ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತೀವಿ, ಇದ್ದಿರ್ತಾವೆ, ನಿಮ್ಗೆ ಗೊತ್ತಿರಲಿ, ಜಗತ್ತಿದೆ, ಅಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಕತ್ತಲು ಇದೆ, ಬೆಳಕು ಇದೆ, ಎರಡೂ ಇವೆ. ಅವ್ರು ಇದ್ದಾರಂತೂ ಇದೇ ಜಗತ್ತು. ನಿಮ್ಗೆ ಹೇಳ್ತೀನಿ, ಅವರು ಜಗತ್ತಿಗೆ ಬೇಕೇ ಆದವರು. ಹಾಗಾಗಿ ಯಾರಾದರೂ ನಮ್ಗೆ ನಿಂದನೆಯನ್ನು ಮಾಡಿದ್ರು ಅಥವಾ ಏನೋ ಒಂದು ಮಾತಾಡಿದ್ರು ಸಮೇತ ನಾವು ಏನು ಮಾಡ್ತೀವಿ, ನಮ್ಮ ನಿಯಮವನ್ನು ಫಸ್ಟ್ ಬಿಟ್ಟು ಹಾಕ್ತೀವಿ. ನಮಗೆ ತೊಗೊಂಡು ಏನು ಮಾಡದ್ದ, ಯಾವ ಉದ್ಧಾರ ತೊಗೊಂಡು ನಮಗೆ ಏನು ಮಾಡದ್ದ. ಮತ್ತೊಂದು ಮಾತು ಬರ್ತದೆ, ನಿಮ್ಗೆ ಗೊತ್ತಿರಲಿ, ಊರಿಗೆ ಮಾಡಿ ಉಪಕಾರ ಇಲ್ಲ, ಹೆಣಕ್ಕೆ ಮಾಡಿ ಸಿಂಗಾರ ಇಲ್ಲ ಅಂತ ನಮ್ಮ ಬೀದರ್ ಭಾಷೆದ ಬಹಳ ಸಲ ಮಾಡೋ ಕೆಲಸ ಇರ್ತಾವೆ ನೋಡ್ರಿ. ಇದು ಒಂದೇ ಮಾತು ಕೇಳಿ ಏನು ಮಾಡ್ತೀವಿ ನಾವು, ಹೌದಲ್ಲ, ಯಾರಿಗೆ ಮಾಡಿ ಏನದ, ಅದನ್ನು ನಿಮ್ಗೆ ಹೇಳ್ತೀನಿ, ಮಾಡಿದ್ದು ಎಲ್ಲಿ ಹೋಗೋದಿಲ್ಲ, ವ್ಯರ್ಥ ಅಂತ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಾನು ಏನಾದರೂ ಕೆಟ್ಟದ್ದು ಮಾಡೀನಿ ಅಂದರೂ ವಾಪಸ್ ರಿಟರ್ನ್ ನನಗೆ ಕೆಟ್ಟದೇ ಬರ್ತದೆ, ಒಳ್ಳೇದು ಮಾಡಿದ್ರೆ 100% ವಾಪಸ್ ಮತ್ತು ಒಳ್ಳೇದೇ ಬಂದೇ ಬರ್ತದೆ. ಹಾಗಾಗಿ ಮಾಡ್ತಾ ಹೋಗ್ಬೇಕು. ನನಗೆ ಯಾರಾದರೂ ಹೊಗಳಿದ್ರೆ ಮಾತ್ರ ಮಾಡೋಣ, ಎಲ್ಲರೂ ಹೆಲ್ಪ್ ಮಾಡಿದ್ರೆ ಮಾತ್ರ ಮಾಡೋಣ, ಸಮಯ ಸಿಕ್ಕರೆ ಮಾಡೋಣ, ಅಥವಾ ನಾನು ಖುಷಿಯಾದಾಗ, ಭಾಳ ಸಲ ನಾವು ಅಂದ್ಕೊಳ್ಳೋದು ಯಾವುದು ಅಂದ್ರೆ ಖುಷಿಯಾದಾಗ ಮಾಡಿರಿ, ಅಥವಾ ಒಂದು ದಿವಸ ಮೂರ್ತಿ ಇಟ್ಕೊಳ್ಳೋದು. ನಾವು ನಿಮ್ಗೆ ಹೇಳ್ತೀನಿ, ಭಾಳಷ್ಟು ಸಲ ಪಂಚಾಂಗ ನೋಡಿ ಕೆಲಸ ಮಾಡ್ತೀವಿ, ಆದರೆ ಆ ಪಂಚಾಂಗ ಯಾವತ್ತು ಹೇಳ್ತದೆ ನೋಡ್ರಿ ಆ ಕೆಲಸ ಮಾಡ್ರಿ ಅಂತ, ಅವತ್ತಿನ ದಿವಸದ ತನಕ ನಾವು ಬದುಕಿರ್ತೀವಿ ಅಂತ ಏನು ಗ್ಯಾರಂಟಿ ಇದೆ ಹೇಳ್ರಿ? ಪಂಚಾಂಗದೊಳಗೆ ಬಂದಿರ್ತದೆ, ಏನು ಅಂದರೆ ಇಂಥ ಶುಭ ಮುಹೂರ್ತದಲ್ಲಿ ನೀವು ಮನೆಯನ್ನು ಖರೀದಿ ಮಾಡಿರಿ, ಮತ್ತೊಂದು ಬಂದಿರ್ತದೆ. ಅವತ್ತಿನ ದಿನ ನಾನು ಬದುಕಿರ್ತೀನಿ ಅಂತ ಏನು ಗ್ಯಾರಂಟಿ ಇದೆ? ಹಾಗಾಗಿ ಹೇಳ್ತೀನಿ, ಯಾವತ್ತೂ ಸಮೇತ ನನಗೇನು ಮಾಡಬೇಕಾಗಿದೆ ನೋಡ್ರಿ, ನಾನು ಮಾಡುವಂಥದ್ದೆಲ್ಲವನ್ನ ನಿಯಮಕ್ಕೆ ಒಳಗಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಹತ್ರ ಪರಿವರ್ತನೆ ಆಗ್ತದೆ. ಜೊತೆಗೆ ಬಹಳಷ್ಟು ಸಲ ಏನು ಮಾಡ್ತೀವಿ ಅಂದ್ರೆ ಉಚಿತವಾಗಿ ಬಯಸ್ತಿರ್ತೀವಿ, ಉಚಿತವಾಗಿ ಸಿಕ್ಕರೆ ನಿಯಮಕ್ಕೊಳಗಾಗಿ. ಯಾರಾದರೂ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂದರೂ ಕರೆಕ್ಟ್ ಟೈಮಿಗೆ ನಾವು ಟೈಮ್ ಮೇಂಟೈನ್ ಮಾಡೋದು ಕಲಿತೀವಿ. ನಿಮಗೆ ಹೇಳ್ತೀನಿ, ಅದು ಹ್ಯಾಂಗೆ ಸಿಗ್ತದೆ ಗೊತ್ತಿಲ್ಲ, ಆದರೂ ನಾವು ನಮ್ಮ ಕಾರ್ಯದೊಳಗೆ ತತ್ಪರವಾಗೋದು ಕಲಿಬೇಕು. ಹಾಗಾಗಿ ಮೊದಲ ನಿಯಮ ನನ್ನ ಬದುಕಿನಲ್ಲಿ ಮಾಡಿದ್ದು ಯಾವುದು ಅಂದ್ರೆ, ಒಂದು ನಿಯಮ ಇಟ್ಕೊಂಡಿನಿ, ಆ ನಿಯಮದ ತಕ್ಕಂತೆ ನಾನು ನಡೀತಾ ಇದ್ದೀನಿ. ನೀವು 99% ನನಗೆ ಅಬ್ಸರ್ವ್ ಮಾಡಿರಿ, ನಾನು 6 ಗಂಟೆಗೆ ಬರೋದು. 1% ನಾನು ಚೇಂಜ್ ಎಲ್ಲ ಆಗಿರ್ತದೆ ಅಂದ್ರೆ, ನನಗೆ ನನ್ನ ಡಿಪಾರ್ಟ್ಮೆಂಟ್ಲಿ ಏನಾದರೂ ವರ್ಕ್ ಇದ್ರೆ
ಆ ಟೈಮಿಗೆ ಮೀಟಿಂಗ್ ಇತ್ತು, ಮತ್ಯಾವುದೋ ಬಹಳಷ್ಟು ಎಮರ್ಜೆನ್ಸಿ ಏನಾದರೂ ಇದ್ರೆ ನಾನು ನನ್ನ ಕರ್ತವ್ಯ ಪ್ರಜ್ಞೆಯನ್ನು ಇಟ್ಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ ನನಗೂ ಸರ್ಕಾರ ಸಂಬಳ ಕೊಡ್ತಾ ಇದೆ. ಅದಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ನನ್ನ ಮಕ್ಕಳಿಗೆ ಅನ್ಯಾಯ ಮಾಡೋಕ್ಕಾಗೋದಿಲ್ಲ, ನನ್ನ ಇಲಾಖೆಗೆ ಅನ್ಯಾಯ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಕಾಂಪ್ರಮೈಸ್ ಅಂತ ಮಾಡ್ಕೊಂಡಿನಿ. ಅದು 1% ಮಾತ್ರ. ಅವತ್ತು ದಿವಸ ಮಾತ್ರ 7 ಗಂಟೆಗೆ ಬರ್ತೀನಿ, ಉಳಿದ ಎಲ್ಲ 99% 6 ಗಂಟೆಗೆ ಬರ್ತೀನಿ. ಹಾಗಾಗಿ ಈ ಒಂದು ನಿಯಮ ಇತ್ತು ನೋಡ್ರಿ, ಆ ನಿಯಮನೇ ಇವತ್ತು 470 ವಿಡಿಯೋ ಮಾಡೋದಕ್ಕೆ ನನಗೆ ಸಾಧ್ಯ ಆಗಿದೆ. ನಂದು ಮನಸ್ಸು ಒಂದೇಳೆ ಅನಿಸ್ತಿತ್ತು ಅಂತ ತಿಳ್ಕೊರಿ, ಖುಷಿ ಇದ್ದಾಗ ಮಾಡೋರಿ, ಟೈಮ್ ಸಿಕ್ಕಾಗ ಮಾಡೋರಿ, ಏನೋ ಮಾಡರಿ, ಎತ್ತೋ ಮಾಡರಿ, ನೋಡಮಿ ಮಾಡಮಿ ಅಂತ ಏನಾದರೂ ಅನ್ಕೋತಿದ್ದಂದ್ರೆ ಇವತ್ತು ನಾನು ನಿಮ್ಮ ಮುಂದೆ ಕುಂತು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಮೇಲೆ ಎರಡನೇದು ನಾನು ಪಾಲಿಸಿರುವಂಥದ್ದು ಯಾವುದು ಅಂದ್ರೆ ನಿರಂತರತೆ ಎನ್ನುವಂಥದ್ದು. ಬಹಳ ಸಲ ನಾವು ಏನು ಮಾಡ್ತೀವಿ, ನಿಮ್ಗೆ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, 100% ಬೇಕಾದ್ರೂ ನೀವು ಬರ್ಕೋರಿ. ನಾವು ಕೆಲವೊಂದು ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀವಿ, ಅದು ಎಷ್ಟೊಂದು ಚೆನ್ನಾಗಿ ಪ್ರಾರಂಭ ಮಾಡ್ತೀವಿ ಅಂದ್ರೆ ಅದು ಅಚೀವ್ಮೆಂಟ್ ಮಾಡೋದು ಇನ್ನೂ ಒಂದು ಹೆಜ್ಜೆ ಆದ್ರೆ 100% ಅಚೀವ್ಮೆಂಟ್ ಆಗ್ತದೆ, ಬಿಟ್ಟು ಹಾಕ್ತೀವಿ. ಗೊತ್ತಿಲ್ಲ, 100% ಆಗಿರ್ತದೆ, 99.9% ಎಲ್ಲಾನು ಮುಗ್ದಿರ್ತದೆ. ಆ ಕೊನೆ ಒಂದೇ ಹೆಜ್ಜೆ ಇಡಬೇಕಾಗಿರ್ತದೆ. ಆ ಒಂದೇ ಹೆಜ್ಜೆಗೆ ಏನು ಮಾಡ್ತೀವಿ ಅಂದ್ರೆ ಹಿಂದೆ ಕಾಲಿಡ್ತೀವಿ. ಅಲ್ಲಿ ಯಾವುದೋ ಒಂದು ನಿರಾಶೆ ಕಾಡ್ತದ, ಹತಾಶೆ ಕಾಡ್ತದ, ಅಥವಾ ಯಾರೋ ಬಂದು ಜಗಳ ಆಡಿರ್ತಾರ, ಯಾರೋ ನಮಗೆ ಬಹಳಷ್ಟು ಮನಸ್ಸಿಗೆ ನೋವಾಗಂಗೆ ಮಾತಾಡಿರ್ತಾರ, ಅಥವಾ ಇದೆಲ್ಲ ತೊಗೊಂಡು ಏನು ಮಾಡೋದು, ಇಷ್ಟು ವರ್ಷ ಆಗ್ಲಾರ್ದು ಈಗೇನು ಆಗ್ತದ ಅನ್ನುವಂಥ ಮಾತನ್ನು ನೀವು ನೋಡಿರ್ಬೇಕಾದ್ರೆ ಒಂದು ಫೇಸ್ಬುಕ್ಕಿನೊಳಗೆ ಒಂದು ವಿಡಿಯೋ ಬಂದಿತ್ತು. ಏನು ಅಂದ್ರೆ ಇಬ್ರು ವ್ಯಕ್ತಿಗಳಿರ್ತಾರೆ, ಅವ್ರಿಬ್ರು ಏನು ಮಾಡ್ತಾರಂದ್ರೆ ಒಂದೊಂದು ಗೋಡೆಗಳಲ್ಲಿ ನಿಂತು ಏನು ಮಾಡ್ತಾರಂದ್ರೆ ಕೆದ್ರೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕೆದ್ರುವಾಗ ಏನಾಗ್ತದಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ವಜ್ರ ಸಿಕ್ಕಿರ್ತದೆ. ಆ ಒಂದು ವಜ್ರವನ್ನು ತೊಗೊಂಡು ಅವ ಏನು ಮಾಡ್ತಾನಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ತೋರಿಸ್ತಾನೆ ನನಗೆ ವಜ್ರ ಸಿಕ್ಕದಂತ. ಆದರೆ ಯಾವ ಇನ್ನೊಬ್ಬ ವ್ಯಕ್ತಿಗೆ ತೋರಿಸಿರ್ತಾನೆ ನೋಡ್ರಿ, ಅವನು ಒಂದೇ ಏಟ್ ಹಾಕಿದ್ರೆ ಅವನ ಹತ್ರ 4 ವಜ್ರಗಳಿದ್ದಿರ್ತಾವ. ಒಂದೇ ಹೊಡೆದ್ರೆ 4 ವಜ್ರ ಅಷ್ಟು ಸಮೀಪಕ್ಕೆ ಬಂದಿರ್ತಾನ. ಆದ್ರೆ ಅವ ಹೊಡೆದು ಬೇಸರ ಆಗಿರ್ತದ. ಇವನಿಗೆ ಒಂದು ವಜ್ರ ಸಿಕ್ಕ್ಯದಂತವ ಎರಡನೇ ಪೆಟ್ಟು ಯಾರಿಗೆ ಹಾಕ್ತಾನಂದ್ರೆ ಗೆಳೆಯನಿಗೆ ಹಾಕ್ತಾನೆ. ಅದು ಒಂದು ವಜ್ರವನ್ನ ತಗೊಂಡ್ ಬಿಡ್ತಾನೆ. ಬಹಳ ಸಲ ಏನ್ ಮಾಡ್ತೀವಿ ಅಂದ್ರೆ ಇನ್ನೇನು ದೊರಿಬೇಕಾಗ್ಯದ, ನಮ್ಗೆ ಇನ್ನೇನು ಸಿಗ್ಬೇಕಾಗ್ಯದ, ಆ ಎಲ್ಲ ಸಿಗುವಂತಹ ಮೂಮೆಂಟ್ನೊಳಗೆ ಏನ್ ಮಾಡ್ತೀವಿ ಅಂದ್ರೆ ಬ್ಯಾಸರ್ ಬಂದು ಬಿಟ್ಟು ಹಾಕ್ತೀವಿ. ನಿಮ್ಗೆ ಹೇಳ್ತೀವಿ ಯೋಗ ಮಾಡ್ತೀವಿ, ಇನ್ನೇನು ಮೂಮೆಂಟ್ ಎಂಥ ಮೂಮೆಂಟ್ ಬರ್ತದೆ ಅಂದ್ರೆ ನಮ್ಮ ಬಾಡಿ, ನಮ್ಮ ಮನಸ್ಸು, ನಮ್ಮ ವಿಚಾರ ಎಲ್ಲನೂ ಅದ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರ್ತಾವೆ. ಅವು ಎಲ್ಲದಕ್ಕೂ ಸಿದ್ಧತೆ ಆಗಿರ್ತಾವೆ. ಅವತ್ತಿನ ದಿವಸ ಏನೋ ಒಂದು ಸಮಸ್ಯೆ ಬರ್ತದ, ಬಿಟ್ಟು ಹಾಕ್ತೀವಿ. ಯೋಗ ಮಾಡೋದಾಗ್ಲಿ, ಧ್ಯಾನ ಮಾಡೋದಾಗ್ಲಿ, ಯಾವುದೋ ಒಂದು ಎಕ್ಸಾಮ್ ಬರೆಯೋದಂತ ತಿಳ್ಕೊರಿ, ಎಕ್ಸಾಮ್ ಟೈಮಿನೊಳಗೂ ಎಲ್ಲ ರೆಡಿ ಮಾಡ್ಕೋತೀವಿ. ಇನ್ನೂ ಸ್ವಲ್ಪ ಮಾಡಿದ್ರೆ ಸಾಕು, ಆದ್ರೂ ಅಷ್ಟು ಮಾಡೋದಿಲ್ಲ, ಕೊನೆಗೆ ಬಿಟ್ಟು ಹಾಕ್ತೀವಿ. ಇಷ್ಟು ಓದಿದೇವಲ್ಲ ಸಾಕು, ಎಷ್ಟು ಓದಿ ಏನು ಮಾಡೋದು. ಭಾಳ ಸಲ ಎಲ್ಲರೂ ಓದಿನವ್ರಿಗೆ ನೌಕರಿ ಮಾಡಿದ್ರೆ ಹೆಂಗೆ, ಕೆಲವೊಂದು ಉದಾಹರಣೆಗಳು ಎಷ್ಟು ದೊಡ್ಡವ ನಂಬಲ್ಲಿ ಅಂದ್ರೆ, ಎಲ್ಲರೂ ಓದ್ರಿಗೆ ಸರ್ಕಾರ ನೌಕರಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು. ನಾನು ಅಂತೀನಿ ಅವ್ರು ದೊಡ್ಡ ಕುರ್ಬಾನಿ ಮಾಡೋದು ಜೊರೊತ್ತಿಲ್ಲ. ನೀವು ಸರ್ಕಾರ ನೌಕರಿ ಕೊಡ್ಲಿ ಅಂತ ಯಾಕೆ ಮಾಡ್ತೀರಿ? ನಿಮ್ಮ ಕಾಲ ಮೇಲೆ ನೀವು ನಿಂದ್ರಲಕ್ಕಾದ್ರೂ ಜ್ಞಾನ ಬೇಕಲ್ಲ. ಅದು ಒಂದು ಭಾಳ ದೊಡ್ಡ ಮನಸ್ಸು. ನನಗೆ ಭಾಳ ಸಲ ನಮ್ಮಲ್ಲೆಲ್ಲ ನಮ್ಮ ಊರಾಗೆಲ್ಲ ಹೇಳ್ತಾರೆ ನೋಡಿ, ಎಲ್ಲರೂ ಓದ್ರೆ ಹೆಂಗಾಗ್ತದ, ಎಲ್ಲರಿಗೆ ನೌಕರಿ ಯಾರು ಕೊಡಬೇಕು. ನಾನು ನೌಕರಿ ಮಾಡ್ಲಿಕ್ಕಂತೆ ನಾವು ಓದ್ಬೇಕಂತ ಎಲ್ಲೂ ಇಲ್ಲ. ನಮ್ಮ ಕಾಲ ಮೇಲೆ ನಾವು ನಿಲ್ಬೋದಲ್ಲ, ಬಿಸ್ನೆಸ್ ಮ್ಯಾನ್ ಆಗ್ಬೋದಲ್ಲ, ನಾವು ಬೇರೆ ಬೇರೆ ಜಗತ್ತಿನೊಳಗೆ ಬದುಕೋದಕ್ಕೆ ಸಾಕಷ್ಟು ಇದೆ. ಇದೆಲ್ಲ ತ್ಯಾಗ ಮಾಡ್ಯಾರನೋ ಅವ್ರು ಅಂದಂಗೆ ನಮಗೆಲ್ಲ ಮಾತು ಹೇಳ್ತಿರ್ತಾರೆ ನೋಡ್ರಿ. ಎಲ್ಲರೂ ಅದೇ ಮಾಡಿದ್ರೆ ಬೇರೆ ಕೆಲಸ ಯಾರು ಮಾಡೋದು, ಬೇರೆ ಕೆಲಸ ಬಿಡ್ರಿ, ನೀವು ಯಾವ್ದು ಮಾಡ್ಕೋಬೇಕಂತೀರಿ ನೋಡ್ರಿ, ಅದನ್ನ ಮಾಡೋದಕ್ಕೆ ತಯಾರಾಗ್ರಿ. ಹಾಗಾಗಿ ನಿರಂತರತೆ ಅನ್ನುವಂಥದ್ದು ನೋಡ್ರಿ, ಅದು ಜಗತ್ತಿನಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಫಲಿತಾಂಶ ಕೊಡ್ತು. ಹೆಜ್ಜೆಗಳು ನಾವು ಸಣ್ಣಾಗಿದ್ದಾಗ ಒಂದು ಪದ್ಯ ಇತ್ತು ನೋಡ್ರಿ, ಕದಂ ಕದಂ ಚಲೋತೋ ದೇಖ್ ಸಕೋಗೆ ಹಿಂದೂಸ್ತಾನ್ ಅಂತ. ಅಂದ್ರು ಹೆಜ್ಜೆಯನ್ನ ಏನಾದ್ರೂ ನಾವು ನಡೆದೀವಿ ಅಂದ್ರೆ ಇಡೀ ಭಾರತವನ್ನ ನೋಡ್ಬೋದು. ಹೆಜ್ಜೆಗಳಿಟ್ಟೆ. ಹಾಗಾದ್ರೆ ನಿರಂತರತೆ ಅನ್ನುವಂಥದ್ದು ಸಮೇತ ಒಂದು ಹೆಜ್ಜೆ. ಆ ಪ್ರತಿ ದಿನಾನೂ ಸಮೇತ ಒಂದೊಂದು ಹೆಜ್ಜೆ ಇಡ್ತಾ ಹೋದ್ರೆ 100% ನಾವು ಅಚೀವ್ಮೆಂಟ್ ಆಗ್ತೀವಿ. ಆದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ನಿರಂತರತೆ ಇರೋದಿಲ್ಲ. ನಾ ಹೇಳ್ದಾಗ ಮನಸ್ಸಿಗೆ ಖುಷಿ ಆಯ್ತಾ ಕೆಲಸ ಮಾಡ್ತೀವಿ. ಬಹಳಷ್ಟು ಸಲ ದುಃಖ ಆದಾಗೂ ಮಾಡ್ತೀವಿ, ಒಂದಿಷ್ಟು ಚಾಲೆಂಜ್ ಅಂತೇಳಿ ಸ್ವೀಕಾರ ಮಾಡ್ತೀವಿ, ಆದ್ರೆ ಖುಷಿ ಆದಾಗ ಮರ್ತು ಬಿಡ್ತೀವಿ. ಆಮೇಲೆ ಯಾರಾದರೂ ಬಂದು ಮನೆಗೆ ಬಂದು ಸನ್ಮಾನ ಮಾಡಿದ್ರು ಅವತ್ತು ಉಬ್ಬಿ ಹೋಗಿರ್ತೀವಿ, ಅವತ್ತು ಮತ್ತೆ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ. ನಾನು ಅಂತೀನಿ ಅದು ಏನೇ ಬರ್ತದೆ, ಸುಖ ಬರ್ತದೆ, ದುಃಖ ಬರ್ತದೆ, ಅದು ಏನೇ ಬಂದಾಗಲೂ ಸಮೇತ ನಾವು ನಮ್ಮ ಕೆಲಸವನ್ನು ಬಿಡಬಾರ್ದು. ಮತ್ತೊಂದು ಹೇಳ್ತೀನಿ, ನಮಗೆ ಆಗುವಂಥ ಅಡ್ಡಿ ಆತಂಕಗಳಲ್ಲಿ 2 ಭಾಗಗಳಂತ ಹೇಳಿ ನಾನು ಅನ್ಕೊಂಡಿನಿ. ಆ 2 ಭಾಗಗಳಲ್ಲಿ ಒಂದು ಅಡ್ಡಿ ಆತಂಕದಲ್ಲಿ ಒಂದು ಯಾವುದು ಅಂದ್ರೆ ಬಾಹ್ಯದ ಸಮಸ್ಯೆಗಳು. ಆ ಬಾಹ್ಯದ ಸಮಸ್ಯೆಗಳು ಸಮೇತ ನಮಗೆ ತಡೆಯುವಂಥ ಪ್ರಯತ್ನ ನಡೀತು. ಪ್ರಕೃತಿನೂ ಸಮೇತ ಅಷ್ಟು ಸಹಜವಾಗಿ ನಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಇದು ಹೇಳ್ತೀನಿ ನಿಮಗೆ, ಯಾಕೆ ಸಹಜವಾಗಿ ಅದು ಸಪೋರ್ಟ್ ಮಾಡೋದಿಲ್ಲ ಅಂದ್ರೆ ಅದು ಎಲ್ಲರಂತೆ ನಮಗೂ ನೋಡ್ಬೇಕಂತ ಇರ್ತದೆ. ಪ್ರಕೃತಿ 100ರಲ್ಲಿ ಏನಾರ್ತಾರೆ ನೋಡ್ರಿ, 99% ಏನಾರ ನೋಡ್ರಿ ಅವ್ರ ಜೊತೆಗೆ ಇವರು ಒಬ್ರು ಇರ್ಬೇಕಂತ ಇರ್ತದೆ. ಹಾಗಾಗಿ ನಾವು ಏನಾದರೂ ಚೇಂಜ್ ಆಗ್ಲತ್ತೀವಿ ಅಂದ್ರೆ ಪ್ರಕೃತಿಗೂ ಸಹನೆ ಮಾಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಬಾಹ್ಯದಲ್ಲಿ ಬಹಳ ಸಲ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಗೆ ಹೋಗ್ಬೇಕಂತೀವಿ, ಮಳೆ ಬರ್ಲಕ್ಕೆ ಸ್ಟಾರ್ಟ್ ಮಾಡ್ತೀವಿ.
ಗುಡುಗು ಬರ್ತದೆ, ಮಿಂಚು ಬರ್ತದೆ, ಇಲ್ಲರ ಭಯಂಕರ ಬಿಸಿಲು ಬರ್ಲಾಕ ಸ್ಟಾರ್ಟ್ ಮಾಡ್ತದೆ, ಇಲ್ಲರ ಭಯಂಕರ ಚಳಿ. ಏನೋ ಒಂದು ಪ್ರಾಕೃತಿಕವಾಗಿ ಮಾಡುವಂತಹ ಕೆಲಸಕ್ಕೆ ಅಡ್ಡಿ ಆತಂಕ ಬಾಹ್ಯವಾಗಿಯೂ ಆಗಿರ್ತವೆ. ನಿಮ್ಗೆ ಹೇಳ್ತೀನಿ, ಯಾವ ವ್ಯಕ್ತಿ ಇದೆಲ್ಲವನ್ನ ಫೇಸ್ ಮಾಡ್ತಾನೆ, ಬಿಸಿಲು ಬರ್ತದೆ ಬರಲಿ, ಬ್ಯಾಸಗಿ ಅದ ಕೆಲಸ ಅದ, ಸೂರ್ಯನ ಕೆಲಸನೇ ಅದ, ಅವನ ಕೆಲಸ ಅವ ನೋಡ್ರಿ. ಪ್ರಕೃತಿ ಈ ರೀತಿ ನಾವು ಯಾಕೆ ಕಲಿಯೋದಿಲ್ಲ? ಪ್ರಕೃತಿ ತನ್ನ ಕೆಲಸ ಮಾತ್ರ ಅದು ಸರಿಯಾಗಿ ಮಾಡ್ಲತ್ತದ, ಮತ್ತು ನಾವ್ಯಾಕೆ ಮಾಡ್ತಾ ಇಲ್ಲ? ನನ್ನ ಹತ್ರ ಮತ್ತು ಉಳಿದಿದ್ದೆಲ್ಲ ಸವಲತ್ತುಗಳಿವ. ಮಳಿ ಬರ್ಲತ್ತದ, ಕೊಡೆಯನ್ನ ಕಂಡು ಹಿಡ್ದನಲ್ಲ ಮನುಷ್ಯ, ಕೊಡೆಯನ್ನ ತೊಗೊಂಡು ಹೋಗ್ಬೋದು. ಹೋಗ್ಲಿ, ಒಂದಿನ ನೆನೆಸ್ಕೊಂಡು ಮನೆಗೆ ಬಂದಿನ ಅಂತ ತಿಳ್ಕೊರಿ, ಏನಂತ ದೊಡ್ಡದಾಗೋದಿಲ್ಲ. ಅಂಥ ಕಮ್ಜೋರಿ ನಾವು ಇಲ್ಲೇ ಯಾರು. ನಮ್ಮ ಭಾರತೀಯರಂತೂ ಭಾರಿ ಸ್ಟ್ರಾಂಗ್ ಇದ್ದೇವೆ. ನಿಮ್ಗೆ ಹೇಳ್ತೀನಿ, ಭಾಳ ಮಿಕ್ಸ್ ಸಬ್ಜಿ ಇರ್ತದೆ ನೋಡ್ರಿ. ಒಂದು ವಾರದೆಲ್ಲ ಕಲೆಕ್ಟ್ ಮಾಡಿ ಒಂದು ದಿವಸ ಪಲ್ಯ ಮಾಡ್ತೀವಿ, ಭಾರಿ ಟೇಸ್ಟ್ ಆಯ್ತು. ಹಂಗೆ ಮಿಕ್ಸ್ ಸಬ್ಜಿ ಇದ್ದಂಗೆ ನಾವು ಯಾವುದಕ್ಕೆ ಹೆದರೋದಿಲ್ಲ, ಬೆದರೋದಿಲ್ಲ. ಆದ್ರೂ ನಾವು ಸ್ವಲ್ಪ ಆಲಸ್ಯ ನಮ್ಮ ಹತ್ರ ಜಾಸ್ತಿ. ಆಮೇಲೆ ಕಾರಣಗಳ ಹುಡುಕಾಟ ಮಾಡ್ತೀವಿ ನಾವು. ಬಹಳ ಸಲ ಒಂದು ಕೆಲಸ ಮಾಡೋದಿರ್ತದ, ಕಾರಣಗಳು ಹುಡ್ತೀವಿ. ಯಾಕೆ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅನ್ನೋದಕ್ಕೆ 100 ಕಾರಣ ಇರ್ತಾವೆ. ಮಾಡೋರಿಗೆ ಒಂದೇ ಇರ್ತದೆ, ಮಾಡಬೇಕು ಒಂದೇ ಕಾರಣ. ಹಾಗಾಗಿ ಹೇಳ್ತೀನಿ ನಿಮ್ಗೆ, ಈ ಬಾಹ್ಯದ ಏನು ಸಮಸ್ಯೆಗಳಿವೆ ನೋಡ್ರಿ, ಇದು ಯಾವುದಕ್ಕೂ ಅಡ್ಡಿ ಆತಂಕ ಮಾಡೋದು ಬೇಡ. ನಾವು ನಸ್ಕಿನೊಳಗೆ ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. 4 ಗಂಟೆಗೆ ಹೇಳ್ತೀನಿ ನಾನು ಡೈಲಿ. ಎದ್ದಾಗ ನನಗೂ ಒಂದೊಂದು ಸಲ ಅನಿಸ್ಬಿಡ್ತೀವಿ, ಇವತ್ತು ಯಾಕೋ ಭಾಳ ಚಳಿಯುವಂತ. ಚಳಿ ಇರ್ಬೋದು, ಅದ್ರ ಹೃದಯಕ್ಕೆ ಚಳಿ ಅಗತ್ಯ ಇಲ್ಲ. ನನ್ನ ಒಳಗಿರುವಂಥ ಆತ್ಮಕ್ಕೆ ಚೈತನ್ಯ ಇದೆ ನೋಡ್ರಿ, ಅದು ಭಾಳ ದೊಡ್ಡ ಬೆಳಕದ. ಆ ಬೆಳಕಿನ ಎದುರು ಇವೆಲ್ಲ ಏನೂ ಇಲ್ಲ ಅನಿಸ್ತದೆ. ಹಾಗಾಗಿ ನನಗೆ ನಾನು ಕೊಡುವಂಥ ಸ್ಟ್ರಾಂಗ್ ಅಫರ್ಮೇಷನ್ ಏನವ ನೋಡ್ರಿ, ಅವೇ ನನಗೆ ಇಲ್ಲಿ ತನಕ ತಂದಿದ್ದು. ಇದು ನನಗೂ ಅಡ್ಡಿ ಆತಂಕ ಬರ್ತವೆ, ನನಗೂ ಸಮಸ್ಯೆ ಬಂದಿರ್ತದೆ, ನನಗೂ ಮನೆಯಲ್ಲಿ ನೆಂಟರು ಬಂದಿರ್ತಾರೆ, ನನಗೂ ಏನೇನೋ. ನಾನು ಎಲ್ಲಿ ಮೊನ್ನೆ ಏನಾಗಿತ್ತು ಅಂದ್ರೆ ನಿಮ್ಗೆ ಹೇಳ್ತೀನಿ, ಒಂದು ವಾರದ ಹಿಂದೆ ಹೇಳ್ತೀನಿ, ಎಲ್ಲೋ ಮನೆಯೊಳಗೆ ನನಗೆ ಕೂಡೋದಕ್ಕೆ ಪ್ಲೇಸ್ ಇಲ್ಲ. ಅಷ್ಟು ಜನ ರಿಲೇಷನ್ ಬಂದಾರ, ನಮ್ಮ ಸೊಸಿ ಕರ್ಕೊಂಡ್ಬಂದಾರ, ಅವರೆಲ್ಲ ಅವ್ರ ಜೊತೆಗೆ ಎಲ್ಲರೂ ಬಂದಾರ ಹಾಸ್ಪಿಟಲ್ಗೆ, ಅಲ್ಲಿ ಇಲ್ಲಿ ಅಂತ ಹೇಳಿದ್ದು ಆಯಿತು. ನಿಮ್ಗೆ ಹೇಳ್ತೀನಿ, ಕೊನೆಗೆ ನನಗೆ ಎಷ್ಟು ಸಮಸ್ಯೆ ಐತಿ, ಎಲ್ಲೂ ಹೋಗೋ ಕೂಡ್ಬೇಕಂದ್ರೆ ನಿಮ್ಗೆ ರಿಯಲ್ ಆಗಿ ಹೇಳ್ತೀನಿ, ನಾನು ಬಾತ್ರೂಮ್ ಹತ್ರ ಕುಂತೀನಿ. ನಾನು ಬಾತ್ರೂಮ್ ಹತ್ರ ಕುಂತು ಸಾಯಂಕಾಲದ್ದು ನಿಮ್ಗೆ ನೆನಪಿರ್ಬೋದು, ಒಂದ್ಸಲ ಒಂದು ವಾರ ನಾವು ಸಾಯಂಕಾಲ 7 ಗಂಟೆಗೆ ನಾನು ಬಾತ್ರೂಮ್ ಹತ್ರ ಕುಂತು ನಾನು ಕ್ಲಾಸ್ ಮಾಡೀನಿ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಂತ ಅವರಿಗೆಲ್ಲ ಹೊರಗೆ ಹಾಕ್ಲಿಕ್ಕೆ ಆಗ್ತದೆ, ಆಗೋದಿಲ್ಲ. ಹಂಗಂತ ಅವ್ರಿಗೆ ಸೈಡಿಗೆ ಕೂಡ್ರಂದ್ರೆ ಅವ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಆಗೋದಿಲ್ಲ. ಹೋಗ್ಲಿ ಇರಲಿ ಅಂತೇಳಿ ನನ್ನನ್ನು ಒಂದು ಸೈಡಿಗೆ ಕುಂತು ನಾನು ಕೆಲಸ ಮಾಡಿ. ಹಾಗಾಗಿ ಬಾಹ್ಯದ ಏನು ಬರ್ತಾವೆ ನೋಡೋ ಸಮಸ್ಯೆ, ಅವನ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು. ಇನ್ನು ಆಂತರಿಕ ಸಮಸ್ಯೆಗಳು ಭಾಳ ಬರ್ತಾವೆ. ಆಂತರಿಕ ಸಮಸ್ಯೆಯಲ್ಲಿ ಫಸ್ಟ್ ಬರೋದು ಯಾವುದು ಅಂದ್ರೆ ಟೈಮ್ ಇಲ್ಲ ಅಂತ. ಟೈಮ್ ಮ್ಯಾನೇಜ್ಮೆಂಟ್ ನಮಗೆ ಬರೋದಿಲ್ಲ. ನಿಮ್ಗೆ ಹೇಳ್ತೀನಿ, ಎಲ್ಲರೂ ನಂಗೆ ಕೇಳ್ತಾರೆ, ಹೆಂಗೆ ಮಾಡ್ತೀರಿ ಇಷ್ಟೆಲ್ಲ, ಹೆಂಗೆ ಮಾಡ್ತೀರಿ? ನಾನು ಪ್ರತಿಯೊಂದು ಗಂಟೆದು ಸಮೇತ ನನ್ನ ಹತ್ರ ಟೈಮ್ ಟೇಬಲ್ ಇದೆ. ನಾನು ಯಾರಿಗಾದರೂ ಪರ್ಸ್ನಲ್ ಆಗಿ ಏನಾದರೂ ಮಾತಾಡ್ಬೇಕಂದ್ರೆ ಅವ್ರು ಅದೇ ಟೈಮಿಗೆ ಫೋನ್ ಮಾಡಿದ್ರೆ ಮಾತ್ರ ಮಾತಾಡ್ತೀನಿ, ಅದಕ್ಕೆ ಬಿಟ್ಟರೆ ಮಾತಾಡೋದಿಲ್ಲ. ನಾನು ಈ ರೀತಿ ನಿಯಮನ ಇಟ್ಕೊಂಡಿನಿ. ನಾನು ರೆಸ್ಟ್ ಮಾಡ್ಬೇಕಂದ್ರೂ ಒಂದು ಟೈಮ್ ಇಟ್ಕೊಂಡಿನಿ. ನಾನು ಏನೋ ಒಂದು ಕೆಲಸ ಮಾಡ್ಬೇಕು, ನಾನು ಈವನ್ ನಾನು ಆಫೀಸ್ಗೆ ಹೋಗ್ಬೇಕಂದ್ರು, ನನ್ನ ಆಫೀಸಾಗ ಏನೋ ಕೆಲಸ ಇಲ್ಲಂದ್ರೂ ನಾನು ಹೋಗ್ತೀನಿ. ಯಾಕಂದ್ರೆ ನನ್ನ ಟೈಮ್ ಇದೆ, ಹೋಗಿ ಬರ್ಬೇಕು ಅಷ್ಟೇ. ಅಲ್ಲಿ ಏನು ಕೆಲಸ ಇರಲಿ ಬಿಡಲಿ, ಏನು ಸ್ಕೂಲ್ ವಿಸಿಟ್ ಮಾಡ್ಬೇಕಾ, ನಾವು ಹೋಗಿ ಮಾಡೇ ಬರೋಕ್ಕೆ, ಅದು ಏನಕ್ಕಾಗಲ್ಲ. ಏನಕ್ಕೆ ನಮ್ಮಲ್ಲಿ ಬೇರೆಯವರೆಲ್ಲ ಹೇಳ್ತಾರೆ ಮಳಿ ಅದ ಚಳಿ, ಅದು ಏನಿರಲಿ, ಬೆಂಕಿ ಹತ್ತಲಿ ಎಲ್ಲ, ಆದರೂ ನಾನು ನನ್ನ ಕೆಲಸ ಮಾಡ್ತೀನಿ. ಟೈಮ್ ಟೇಬಲ್ ಏನು ಇರ್ತದೆ ನೋಡ್ರಿ, ಅದ್ರ ಮೇಲೆ ಯಾರು ನಡೀತಾರೆ ನೋಡ್ರಿ, ಅವ್ರ ಹತ್ರ ಭಾರಿ ಧೈರ್ಯದಿಂದ ಮಾತು ಬರ್ತಾವೆ. ನಾವು ತಪ್ಪಿಸ್ಕೊಳ್ಳಕ್ಕೆ ನೋಡ್ತೀವಿ, ಅಥವಾ ಅದು ಇದು ನಿಮಿತ್ತಿ ಹೇಳೋದು ಭಾಳ ನಿಮಿತ್ತಿ ಮಾಡ್ಕೊಳ್ದು ಕೂಡ್ತೀವಿ. ಆವಾಗಲೂ ಸಮೇತ ನಮಗೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆಂತರಿಕ ಸಮಸ್ಯೆಯಲ್ಲಿ ಮೊಟ್ಟ ಮೊದಲು ನಮ್ಗೆ ಅನಿಸೋದು ಯಾವುದು ಅಂದ್ರೆ ಸಮಯ ಇಲ್ಲ ಅಂತ. ಎರಡನೇದು ಇನ್ನೊಂದು ದೊಡ್ಡ ಪ್ರಮುಖ ಕಾರಣ ಅದು ಯಾವುದು ಅಂದರೆ ಯಾರು ಹೆಲ್ಪ್ ಮಾಡೋದಿಲ್ಲ ಅಂತ. ನಾನು ಹೇಳ್ದಲ್ಲ, ಫ್ಯಾಮಿಲಿ ನನಗೆ ಹೆಲ್ಪ್ ಮಾಡೋದಿಲ್ಲ. ನಾನು ನಿನ್ನೂ ಹೇಳಿನಿ, ಇವತ್ತು ಹೇಳಿನಿ, ಇಡೀ ಜನ್ಮನೂ ಹೇಳ್ತೀನಿ, ಇವ್ರು 3 ಯಾವತ್ತೂ ಹೆಲ್ಪ್ ಮಾಡೋದಿಲ್ಲ. ಆಮೇಲೆ ಅವ್ರು 3 ಬೇಕು ನನಗೆ. ಒಂದು ಫ್ಯಾಮಿಲಿ, ಆಮೇಲೆ ಫ್ರೆಂಡ್ಸು, ಆಮೇಲೆ ನಮ್ಮದು ಸಂಬಂಧಿಕರು. ಇವರು 3 ನಮಗೆ ಯಾವತ್ತೂ ಸಹಾಯ ಮಾಡೋದಿಲ್ಲ, ಸಹಾಯದ ಅಪೇಕ್ಷೆನೂ ಪಡಬೇಡ್ರಿ. ಆದರೆ ಇವ್ರಿಗೆ ಮಾತ್ರ ನಾವು ಹೆಲ್ಪ್ ಮಾಡ್ಬೇಕು. ಯಾಕಂದ್ರೆ ನಾವು ಒಂದು ಹಂತಕ್ಕೆ ಹೋಗಿವಿ ಅಂದ್ರೆ ಅವರೆಲ್ಲ ನನ್ನ ಬಳಗ ಇದ್ದಿರ್ತಾರೆ, ಅವರಿಗೆಲ್ಲ ಸಹಾಯ ಸಹಕಾರ ಮಾಡ್ಬೇಕು. ಅವ್ರು ಮಾಡಿಸ್ಕೊಂಡು ಒಂದು ಮಾತಾಡ್ತಾರೆ, ಆಡಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಇವ್ರ 3 ಬಿಟ್ಟು ಹಾಕ್ಬೇಕಾದ್ರೆ ನಾವೇನು ಅನ್ಕೋತೀವಿ, ನಮ್ಮ ಪ್ರಪಂಚನೇ ಇವ್ರ 3 ಅಂತ ಅನ್ಕೊಂಡಿವಿ. ನಾವು ಎಲ್ಲಿ ಸಿಲುಕಿವಿ ಅಂದ್ರೆ ಒಂದು ಕುಟುಂಬದೊಳಗೆ, ಒಂದು ಸ್ನೇಹಿತರೊಳಗೆ, ಒಂದು ಸಂಬಂಧದೊಳಗೆ. ಇವ್ರ 3 ನಮ್ಮ ಜಗತ್ತರ, ಇವ್ರಿಗೆ ಬಿಟ್ಟರೆ ನಮ್ಮ ಜಗತ್ತಿಲ್ಲ ಅಂತ. ಇವ್ರ 3% ಯಾರ, ಇನ್ನು 97% ಜಗತ್ತು ಭಾಳ ದೊಡ್ಡದ. ನಾನು ಏನಾದರೂ ಹಂಗೆ ಯೋಚನೆ ಮಾಡ್ತಿದ್ದೆ ಅಂತ ತಿಳ್ಕೊರಿ, ಇವತ್ತು ನೀವೆಲ್ಲ ಸಿಗ್ತಿಲ್ಲ. ಇವತ್ತು ಒಂದೊಂದು ವಿಡಿಯೋ ನಂದು 80,000 90,000 ಜನ ನೋಡ್ಯಾರ. ಮತ್ತು ಎಲ್ಲಿಂದ ನೋಡ್ತಾರೆ ಹೇಳ್ರಿ? ಬರೀ ಫ್ಯಾಮಿಲಿ ಫ್ರೆಂಡ್ಸು, ನನ್ನ ರಿಲೇಷನ್ ಅಷ್ಟೇ. ನಾನು ಏನಾದರೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಿದ್ದ ಅಂತ ತಿಳ್ಕೊರಿ, 10 ಜನ ಸಮೇತ ನನಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಜಗತ್ತು ಭಾಳ ದೊಡ್ಡದ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸಹಕಾರ ಸಿಗಲಿ, ಎಲ್ಲಾನು ಮಾಡಲಿ, ಎಲ್ಲರ ಕೈ ತುತ್ತು ಮಾಡಿ ಯಾರು ಕೊಡೋದಿಲ್ಲ. ಅವ್ವ ಮಾತ್ರ ಒಬ್ಬಾಕಿ ಕೊಡ್ತಾಳೆ, ಅವಳು ಸಮೇತ ಒಂದು ಹಂತ ತನಕ ಮಾತ್ರ ಕೊಡ್ತಾಳೆ. ನನಗೆ ಎಲ್ಲಿ ತನಕ ನಡೆಯೋದಕ್ಕೆ ಬರೋದಿಲ್ಲ, ಎಲ್ಲಿ ತನಕ ಓಡಾಡೋದಕ್ಕೆ ಬರೋದಿಲ್ಲ, ಅಲ್ಲಿ ತನಕ ಕೈ ತುತ್ತು ಕೊಟ್ಟಿರ್ತಾಳೆ. ನಾನು ಎಲ್ಲ ದೊಡ್ಡವಳು ಆದಮೇಲೂ ಮತ್ತೆ
ಕೈ ತುತ್ತು ಕೊಡ್ರಿ ಅಂದ್ರೆ ಕೊಡೋದಿಲ್ಲ, ಅವಳಿಗೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಕಾಲ ಮೇಲೆ ನಾವು ನಿಂದ್ರಿ. ಹಿರಿಯರು ಹೇಳೋದು ಒಂದೇ ನೋಡ್ರಿ, ನಿಮ್ಮ ಕಾಲ ಮೇಲೆ ನೀವು ನಿಂದಿರ್ರಿ ಅಂತ. ಹಾಗಾಗಿ ಭಾಳ ಸಲ ಕೆಲವ್ರು ಹೇಳ್ತಾರೆ ನಮ್ಮ ಕಾಲ ಮೇಲೆ ನಿಂತಿದ್ದೇವೆ, ನಿಮ್ಮ ಕಾಲ ಮೇಲೆ ನಿಂತೀವಿ ಅಂತ. ಇದು ಕಾಲ ಅನ್ನುವಂಥದ್ದು ಏನು ಅಂದ್ರೆ ಒಳಗಿರುವಂಥ ಶಕ್ತಿ ಸಾಮರ್ಥ್ಯ. ಹಾಗಾಗಿ ಯಾರ್ದೋ ಸಹಕಾರ ನನಗೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾವು ಬಿಟ್ಟು ಹಾಕ್ತೀವಿ. ಇಲ್ಲಾಂದ್ರೆ ಸಹನೆಯ ಕೊರತೆ ಇದ್ದಿರ್ತದೆ. ಎಲ್ಲ ದೊಡ್ಡ ಕಾರಣ ಯಾವುದು ಅಂದ್ರೆ ನಮ್ಮಲ್ಲಿ ಸಹಿಸ್ಕೊಳ್ಳೋದು ಆಗೋದಿಲ್ಲ ನಮಗೆ. ಈಗ ನಾನು ಮಾಡ್ತಾ ಇರುವಾಗ ನೀವು ಕಳೆದ ವರ್ಷ ನೋಡ್ಬೋದು, ಈ ವರ್ಷ ಏನೂ ಇಲ್ಲ. ಫಸ್ಟ್ ನಾ ಸ್ಟಾರ್ಟ್ ಮಾಡಿದಾಗ ಭಾಳಷ್ಟು ಜನ ನೆಗೆಟಿವ್ ಮೆಸೇಜ್ಗಳು ಹಾಕ್ತಿರ್ತಿರು. ಅವಾಗೆಲ್ಲ ನನ್ನ ಹತ್ರ ನಮ್ಮ ಮನೆಯವ್ರು ಇದ್ದರು, ಅವ್ರು ಒಂದಿಷ್ಟು ಹ್ಯಾಂಡಲ್ ಮಾಡ್ತಿರು. ನಮ್ಮ ತಮ್ಮ ಇದ್ದನು, ಅವನು ಒಂದಿಷ್ಟು ಇದು ಮಾಡ್ತಿರು. ನಮ್ಮ ಮಲ್ಲಪ್ಪ ನಿಂಬರ್ಗಿ ಅಣ್ಣ ಇದ್ದರು, ಅವ್ರು ಒಂದಿಷ್ಟು ಹ್ಯಾಂಡಲ್ ಮಾಡ್ತಿರು. ರೇವಣ ಸಿದ್ದಪ್ಪ ಅಣ್ಣ ಇದ್ರು, ಒಂದು 4-5 ಜನ ಇದ್ದರು. ಯಾರಾದರೂ ಒಬ್ಬರು ನೆಗೆಟಿವ್ ಹಾಕಿದ್ರು ಅವ್ರಿಗೆ ಅಷ್ಟು ಜಾಡಿಸ್ಬಿಡ್ತಿರು ಅವರು ಅಷ್ಟು ಮಂದಿ. ಆದರೂ ನನಗೂ ಮನಸ್ಸಿಗೆ ನೋವಾಗ್ತಿತ್ತು. ನನಗೆ ಅನಿಸ್ತಿತ್ತು ಇಷ್ಟು ಅವ್ರ ಕೈಲೆಲ್ಲ ಅನಿಸ್ಕೊಂಡು ನಾ ಯಾಕೆ ಮಾಡ್ಲಕ್ಕೆ ಹೋಗ್ಲಿ ಅಂತ. ಅವಾಗ ಅದು ಅನ್ನೋದು ಅವ್ರ ಕೆಲಸ ಅದ, ಮಾಡೋದು ನನ್ನ ಕೆಲಸ ಅದ. ಹಾಗಾಗಿ ಇಲ್ಲಿ ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಏನು ಅಂದ್ರೆ ಸಹನೆ ಅನ್ನುವಂಥದ್ದು. ಮತ್ತು ಇದೇ ಫೀಲ್ಡ್ದೊಳಗೆ ಇಂಥದ್ದೇ ಕೆಲಸ ಮಾಡಿ ಬಹಳ ಅತಿ ಶೀಘ್ರದಲ್ಲಿ ಕೋಟ್ಯಾಧೀಶರಾದವರು ಸಮೇತ ನಮ್ಮ ಎದುರಿಗೆ ಸಿಕ್ಕಿರ್ತಾರೆ. ಇದೇ ಕೆಲಸ ಮಾಡ್ತಿರ್ತಾರೆ. ಅವರಿಗೂ ನಮಗೂ ಏನು ವಿಭಿನ್ನತೆ ಇರೋದಿಲ್ಲ. ಆದರೂ ಅವ್ರು ಯಶಸ್ವಿ ಆಗ್ತಾರೆ, ನಾವು ಯಶಸ್ವಿ ಆಗೋದಿಲ್ಲ. ಅಂತಹ ಟೈಮಿಗೆ ನಾವು ಏನು ಮಾಡ್ತೀವಿ ಅಂದ್ರೆ ಸಹನೆಯನ್ನು ಒಂದು ಕಳ್ಕೊಂಡು ಬಿಡ್ತೀವಿ. ಇಲ್ಲಾಂದ್ರೆ ನಮ್ಮ ಫೀಲ್ಡನ್ನು ಚೇಂಜ್ ಮಾಡ್ತೀವಿ. ಯಾಕಂದ್ರೆ ಅವ್ರು ಎಲ್ಲಿ ಯಶಸ್ವಿ ಆಗ್ಯಾರ, ಏನೇನು ಐಡಿಯಾಸ್ ಮಾಡ್ಯಾರ, ಏನೇನು ಮಾಡ್ಯಾರ ಅಂತ ಕಲಿಬೇಕಂತ ನಮ್ದು ಇಡೀ ನಮ್ದು ಇರೋದು ಏನಿರ್ತದೆ ನೋಡ್ರಿ, ಮೂಲ ತತ್ವ, ಮೂಲ ಸ್ವಭಾವ, ಅದೆಲ್ಲ ಬಿಟ್ಟು ಇನ್ನೊಂದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಅಲ್ಲಿ ಮತ್ತೆ ABCD ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಇನ್ನೇನು 1-2 ಹೆಜ್ಜೆ ಇಟ್ಟರೆ ಬಾಯಿ ಜಡ್ಡಿಗೆ ಬರ್ತೀವಿ, ಬಿಟ್ಟು ಹಾಕ್ತೀವಿ, ಮತ್ತೆ ABCD ಸ್ಟಾರ್ಟ್ ಮಾಡ್ತೀವಿ. ಅರ್ಧ ಆಯುಷ್ ಹೋಗ್ಬಿಡ್ತು. ಆಮೇಲೆ ಮತ್ತೆ ಪಶ್ಚಾತ್ತಾಪ, ಅಯ್ಯೋ ಶಿವ ಅದೇ ಚಂದಿತ್ತು, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅಲ್ಲೇ ಯಶಸ್ವಿ ಆಗ್ತಿದೀವಿ. ಹಾಗಾಗಿ ಸಹನೆ ಅನ್ನುವಂಥದ್ದು ಸಮೇತ ಬಹಳಷ್ಟು ಮುಖ್ಯ. ಇನ್ನೂ ಒಂದು ಹೇಳ್ತೀನಿ, ಮಾನಸಿಕ ಗೊಂದಲ. ಭಾರಿ ಗೊಂದಲ. ನಾವು ಯಾವತ್ತೂ ಏಕೋಭಾವ ಇರೋದಿಲ್ಲ. ನಾವು ಒಂದು ವಿಚಾರ ಬಂದಿದೆ, ಏಕ ವಿಚಾರವಾದಂತೇಳಿ ಮೊನ್ನೆ ಹೇಳಿದ್ರು ನೋಡು. ಒಂದು ವಿಚಾರ ಬಂತು, ಆ ವಿಚಾರದ ಮೇಲೆ ಕೆಲಸ ಮಾಡೋದು ಕಲಿಬೇಕು. ಪ್ರತಿ ದಿನಾನೂ ಸಮೇತ ಒಂದು ದಿನಕ್ಕೆ 60,000 ವಿಚಾರಗಳು ನಮ್ಮ ಮನಸ್ಸು ಮಾಡ್ತಿರ್ತದೆ. ಆ 60,000 ವಿಚಾರಗಳನ್ನು ನನ್ನ ಕಂಟ್ರೋಲ್ದೊಳಗೆ ತಗೊಳ್ಳೋದು ನನಗೆ ಸಾಧ್ಯ ಇಲ್ಲ. ಆದ್ರೆ ಬಂದಿರುವಂಥ ಒಂದಿಷ್ಟು ಸ್ಟ್ರಾಂಗ್ ವಿಚಾರಗಳಿರ್ತಾವೆ ನೋಡ್ರಿ, ಅದನ್ನು ನಾನು ನನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದು ಕಲಿಬೇಕು. ನಾವು ಏನು ಮಾಡ್ತೀವಿ, ಆ ವಿಚಾರಗಳಿಗೆ ಬಿಟ್ಟು ಹಾಕ್ತೀವಿ, ಅವು ಕೇರ್ ಮಾಡೋದಿಲ್ಲ. ಅದೆಷ್ಟೋ ಸಲ ಅಮೂಲ್ಯವಾದ ವಿಚಾರಗಳು ಬಂದಿರ್ತಾವೆ, ಜೀವನ ಪರಿವರ್ತನೆ ಮಾಡ್ಕೊಳ್ಳುವಂಥ ವಿಚಾರ ಬರ್ತಾವೆ. ನನಗೂ ಅಚಾನಕ್ಕಾಗಿ ಬಂತು. ಏನು ಅಂದ್ರೆ ನಸ್ಕಿನೊಳಗೆ ಹಂಗೂ ನಾನು ಎದ್ದು ಕುಂತು ಧ್ಯಾನ ಮಾಡ್ತಿದ್ದ. ಈಗ ನಾನು ಬಳಗಕ್ಕೆ ಒಂದಿಷ್ಟು ಸಹಾಯ ಮಾಡರಿ ಅಂತೇಳಿ ಒಂದೇ ಒಂದು ಥಾಟ್ ಬಂತು, 1 ಸೆಕೆಂಡಿಂದ ಅದನ್ನು ಕಾರ್ಯರೂಪಕ್ಕೆ ತಂದೆ. ಇವತ್ತು ಅದೆಷ್ಟೋ ಕುಟುಂಬಗಳಲ್ಲಿ ಬದಲಾವಣೆಯಾಗಿದೆ. ಅದೆಷ್ಟೋ ಮನಸ್ಸುಗಳಲ್ಲಿ ಈ ಹಿಂದೆ ಇರದಂತಹ ಅತ್ಯಂತ ಖುಷಿಯನ್ನು ನಾನು ನೋಡ್ತಾ ಇದ್ದೀನಿ. ನಿಮ್ಗೆ ಹೇಳ್ತೀನಿ, ಬಹಳಷ್ಟು ಖುಷಿ ಆಯಿತು. ನನಗೆ ಅದೇ ಅನಿಸ್ತದೆ ನೋಡ್ರಿ, ನನ್ನ ಬಳಗ ಎಲ್ಲಿಗೆ ಹೋಗಿಲ್ಲ, ನನ್ನ ಬಳಗ ನನ್ನ ಹತ್ರನೇ ಇದೆ. ಅದಕ್ಕಾಗಿ ಎಲ್ಲರೂ ಖುಷಿಯಾಗಿರಲಿ ಅಂತ. ಹಾಗಾಗಿ ಸಾಕಷ್ಟು ಸಲ ಸಹನೆಯನ್ನು ಕಳೆದುಕೊಳ್ಳದಂತೆ ನೀವು ನಡೆದುಕೊಳ್ಳೋದು ಬಹಳ ಮುಖ್ಯ ಅದ. ಜೊತೆಗೆ ಮಾನಸಿಕ ಗೊಂದಲ ಯಾವತ್ತೂ ಬೇಡ. ಒಂದು ಕೆಲಸ ಮಾಡ್ಲಿಕ್ಕೆ ನಿಂತೀವಿ, ಎಲ್ಲರದು ಸ್ಪೀಡ್ ಅಷ್ಟೇ ಇರೋದಿಲ್ಲ. ಇದೇ ಟಾಪಿಕನ್ನು ನಾವು ಮತ್ತೆ ಯಾರಿಗಾರ ಕೊಟ್ಟಿವಿ ಅಂತ ತಿಳ್ಕೊರೋ, ಅವ್ರು ನನ್ಗಿಂತನೂ ಬೆಸ್ಟ್ ಆಗಿ ಹೇಳ್ಬೋದು, ಇಲ್ಲ ನನ್ಗಿಂತನೂ ಕಡಿಮೆ ಆಗಿ ಹೇಳ್ಬೋದು. ಹಾಗಂತ ನನ್ನ ಬೆಲೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ನಾನೇ ಆಗಿರ್ತೀನಿ, ಅವರೇ ಆಗಿರ್ತಾರೆ. ನಿಮ್ಗೆ ಹೇಳ್ತೀನಿ, ಹಂಗಂತ ಭಾಳ ಸಲ ನಾವು ಏನು ಮಾಡ್ತೀವಿ ಅಂದ್ರೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಸ್ಪರ್ಧೆಗೆ ನಿಂತು ಬಿಡ್ತೀವಿ. ಸ್ಪರ್ಧೆ ನಿಲ್ಲೋದು ಬೇಡ. ಅವರವರ ಸ್ವಭಾವ ಅವ್ರಂಗೆ ಇದ್ದಿರ್ತದೆ. ಅವ್ರಂಗ ನನಗೆ ಬರೋದಿಲ್ಲ, ನನ್ನ ಹಂಗೆ ಅವ್ರಿಗೆ ಬರೋದಿಲ್ಲ. ಭಾಳ ಸಲ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡವ್ರು ಭಾಳ ಜನ. ಅದಕ್ಕೆ ಹೇಳ್ದೆ ನೋಡ್ರಿ, ಪ್ರತಿಭೆ ಅನ್ನುವಂಥದ್ದು ಬಾವಿ ತೋಡಿದಂಗೆ. ಆದ್ರೆ ಯಾರು ಕಾಪಿ ಪೇಸ್ಟ್ ಮಾಡ್ತಿರ್ತಾರೆ ನೋಡ್ರಿ, ಅದ್ರ ಟ್ಯಾಂಕ್ ಇದ್ದಂಗೆ. ಟ್ಯಾಂಕ್ ಯಾವತ್ತರ ಒಂದ್ಸಲ ಮುಗಿತು, ಅದ್ರ ಬಾವಿಯೊಳಗೆ ನೀರು ಮುಗಿಯೋದಿಲ್ಲ. ನೀರು ಮುಗಿಯುವಂಥ ಸಂದರ್ಭ ಬಂತಂತ ತಿಳ್ಕೊರಿ, ಇನ್ನೊಂದಿಷ್ಟು ಒಳಗಿರುವಂಥ ಕಲ್ಲು ಅದೆಲ್ಲ ಸಿಕ್ಕಿ ಬಿದ್ದಿರ್ತದೆ ನೋಡ್ರಿ, ಅದೆಲ್ಲ ತೆಗೆದು ತೋಡಿ ಮತ್ತೆ ಹೊರಗೆ ತೆಗೆದ್ರೆ ಮತ್ತೆ ನೀರು ಬಂದಿರ್ತಾವೆ. ಹಾಗಾಗಿ ಪ್ರತಿಭೆ ಅನ್ನುವಂಥದ್ದು ಬಾವಿ ಹಂಗಿರ್ಬೇಕು. ಬಾವಿ ತೋಡಿದಂಗೆ ಅಷ್ಟು ಪ್ರಯತ್ನ ಮಾಡಿದವನಿಗೆ ಮಾತ್ರ ಪ್ರತಿಭೆ ಒಲಿತದೆ, ಇದ್ರು ಒಲಿಯೋದಿಲ್ಲ. ಹಾಗಾಗಿ ಗೊಂದಲ ಯಾವತ್ತೂ ಸಮೇತ ಮಾಡ್ಕೋಬೇಡ್ರಿ. ಜೊತೆಗೆ ಭಯದ ಕಾರಣಕ್ಕಾಗೂ ಮಾಡೋ ಕೆಲಸ ಬಿಟ್ಟಾಕ್ತೀವಿ. ಭಾಳ ಸಲ ನಮಗೆ ಭಯ ಪಡಿಸೋರು ಇರ್ತಾರೆ. ಏನು ಅಂದ್ರೆ ನನಗೆ ಪಡಿಸಿರುವಂಥ ಭಯ ಹೇಳ್ತೀನಿ. ಹೆಣ್ಮಕ್ಳು ಲೈವ್ ಮೇಲೆ ಬಂದರು ಮಾತಾಡಿದ್ರೆ ಯಾರ್ಯಾರು ಏನೇನಂತಾರೆ ನಿಮ್ಗೆ ಗೊತ್ತದನ. ಇದು ಫಸ್ಟ್ ಬಂದಿದ್ದು. ಸೆಕೆಂಡ್ ಇದೆಲ್ಲ ತೊಗೊಂಡು ಏನು ಮಾಡೋರಿದ್ರಿ. ಮೂರನೇದು ಬೇಕು ಅಂತಲೇ ಫೋನ್ ಮಾಡಿ ಅಲ್ಲಿ ಯಾರೋ ಹೋಟೆಲ್ದೊಳಗೆ ಕುಂತು ನಿಮ್ಮ ಮಾತೆಲ್ಲ ಏನು ಮಾಡ್ಲತ್ತಾರ ಅಂದ್ರೆ ನಿಂದ ಮಾಡ್ಲತ್ತಾರ, ಅದು ಮಾಡ್ಲತ್ತಾರ. ಈ ರೀತಿ ಭಯಪಡಿಸುವಂಥವ್ರು ನಮ್ಮ ಕುಟುಂಬದಲ್ಲಿ ಇರ್ತಾರೆ, ನಮ್ಮ ಫ್ರೆಂಡ್ಸಲ್ಲಿ ಇರ್ತಾರೆ, ನಮ್ಗೆ ಬ್ಯಾಡಾದವ್ರು ಇರ್ತಾರೆ. ಕೆಲವರು ಹಿತಶತ್ರುಗಳಂತ ಇದ್ದಿರ್ತಾರೆ. ಆ ಹಿತಶತ್ರುಗಳಂದ್ರೆ ಈ ಕಡೆ ಶತ್ರುಗಳು ಇರೋದಿಲ್ಲ, ಈ ಕಡೆ ಹಿತನೂ ಬಯಸೋದಿಲ್ಲ. ಅಂಥವ್ರೆಲ್ಲಾನು ಇದ್ದಿರ್ತಾರೆ. ಅವ್ರು ಕೊಡುವ ಯಾವ ಭಯಕ್ಕೂ ಹೆದರೋದು ಬೇಡ. ಒಂದು ಸಲ ನನ್ನ ಮನಸ್ಸಿನೊಳಗೆ ನಿರ್ಧಾರ ಮಾಡಿ ನಾನು ಮಾಡೋ ಕೆಲಸ ಕರೆಕ್ಟ್ ಅದ ಅಂತ ತಿಳ್ಕೊರಿ, ನಾನು ಮಾಡೋದು ಯಾವಾಗಲೂ ಅದೇ. ನಾನು ಏನಾದರೂ ಒಂದು ಕೆಲಸ ಮಾಡಬೇಕಾಗ್ಯದ ಅಂತ ತಿಳ್ಕೊರಿ, ನಾನು ಯಾರಿಗೂ ಕೇಳೋದಿಲ್ಲ, ಈವನ್ ನನ್ನ ಗಂಡಗೂ ಕೇಳೋದಿಲ್ಲ.
ನಿಮ್ಗೆ ಹೇಳ್ತೀನಿ, ನಿಮ್ಗೆ ಅನ್ಸ್ಬೋದು ಅಯ್ಯೋ ಹಾಗೆ ಹಂಗ್ರಿ. ಅವ್ರೆಲ್ಲಾನು ನಿರ್ಧಾರ ಸರಿಯಾಗಿ ತೊಗೋತಾರಂತ ಹೇಳೋಕ್ಕಾಗ್ತದೇನು ಹೇಳಿ? ಅವ್ರ ಫೀಲ್ಡೇ ಬೇರೆದ, ನನ್ನ ಫೀಲ್ಡೇ ಬೇರೆದ. ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ ಹಂಗಂತ ಡೈಲಿ ಅವ್ರಲಿಂದ ಪರ್ಮಿಷನ್ ತೊಗೊಳಕ್ಕಾಗ್ತದ? ಇಲ್ಲ. ಹಂಗಂತ ನಾನೇನು ಸಮಾಜ ವಿರೋಧ ಕೆಲಸ ಮಾಡ್ತಾ ಇದ್ದೀನ? ಇಲ್ಲ. ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀನ? ಇಲ್ಲ. ಎಲ್ಲಾದರೂ ಧಾರ್ಮಿಕವಾಗಿ ಎಲ್ಲ ಒಡೆದಾಳೋ ನೀತಿ ಅದನ್ನು ಏನೂ ಇಲ್ಲ ನಂದು. ನಾನು ಮಾನವೀಯ ಮೌಲ್ಯಗಳನ್ನು ಬಿತ್ತುತ್ತಾ ಇದ್ದೀನಿ, ನಿರ್ಭಯವಾಗಿದ್ದೀನಿ. ಅದಕ್ಕೆ ನಿರ್ಭಯತೆ ಬರಲಿ. ಭಯ ಯಾವತ್ತೂ ಪಡಬೇಡ್ರಿ. ಭಯ ಯಾವಾಗ ಪಡ್ಬೇಕಂದ್ರೆ ನಾನು ಏನಾದರೂ ಅನ್ಯಾಯ ಮಾಡ್ತಾ ಇದ್ದೀನಿ ಅಥವಾ ಸಮಾಜ ವಿರೋಧಿಯಾದ ಕೆಲಸ ಏನಾದರೂ ಮಾಡ್ತಾ ಇದ್ದೀನಿ ಅಂದ್ರೆ ನನಗೂ ಹಂಚಬೇಕು, ಮೇಲೊಬ್ಬ ದೇವರ ನಾನು ಅವನಿಗೂ ಹಂಚ್ಬೇಕು. ಬಿಟ್ಟರೆ ಯಾರಿಗೆ ಅಂಜೋ ಜರೂರತ್ತಿಲ್ಲ. ನಿಮ್ಗೆ ಹೇಳ್ತೀನಿ, ಗಟ್ಟಿಯಾಗಿ ನಿಂದ್ರಿ. ಹಾಗಾಗಿ ಭಯದ ಕಾರಣಕ್ಕಾಗಿಯೂ ಮಾಡೋ ಕೆಲಸವನ್ನು ನಾವು ಮಾಡೋದಿಲ್ಲ. ಜೊತೆಗೆ ಭಾಳ ಸಲ ಆತಂಕಕ್ಕೆ ಒಳಗಾಗ್ತೀವಿ, ಭಾಳ ಸಲ ಖಿನ್ನತೆಗೆ ಒಳಗಾಗ್ತೀವಿ. ಏನೋ ಒಂದು ಮಾಡ್ಲಿಕ್ಕೆ ಹೋಗಿರ್ತೀವಿ, ಇನ್ನೊಂದು ಫಲಿತಾಂಶ ಬಂದಿರ್ತದೆ, ಇರೋದಿಲ್ಲ ಅಂತೇಳಿ 100% ಎಲ್ಲಾನು ಸರಿಯಾಗೇ ಬರ್ತದಂತಿಲ್ಲ. ಅದಕ್ಕೆ ಎ ಪಾರ್ಟ್ ಮತ್ತು ಬಿ ಪಾರ್ಟ್ ಅಂತ. ಎ ಪಾರ್ಟ್ ಏನಾದರೂ ನಂದು ಫೇಲ್ಯೂರ್ ಆಗ್ಯದ ಅಂತ ತಿಳ್ಕೊರಿ. ಎ ಪ್ಲ್ಯಾನ್ ಫೇಲ್ಯೂರ್ ಆಗ್ಯದಂದ್ರೆ ಬಿ ಪ್ಲ್ಯಾನ್ ಯಾವಾಗಲೂ ಇಡ್ಬೇಕು ನಮ್ಮ ಹತ್ರ. ನಾವು ಯಾಕೆ ಖಿನ್ನತೆಗೆ ಒಳಗಾಗ್ತೀವಿ ಅಂದ್ರೆ ಬಿ ಪ್ಲ್ಯಾನ್ ಇರೋದಿಲ್ಲ ನಮ್ಮ ಹತ್ರ. ಎ ಪ್ಲ್ಯಾನ್ ಒಂದೇ. ಇವತ್ತು ನಿಮ್ಗೆ ಹೇಳ್ತೀನಿ, ಕೊರೋನಾ ಆದಾಗ ಯಾರಿಗೆ ಸಮಸ್ಯೆ ಆಗ್ಯದಂದ್ರೆ ಯಾರ ಹತ್ರ ಬಿ ಪ್ಲ್ಯಾನ್ ಇರಲಿಲ್ಲ ನೋಡ್ರಿ, ಅವ್ರಿಗೆ ಭಾಳ ಸಮಸ್ಯೆ ಆಗ್ಯದ. ಯಾರಿಗೆ ಬಿ ಪ್ಲ್ಯಾನ್ ಅಂತ ಇತ್ತು ನೋಡ್ರಿ, ಅವ್ರಿಗೇನೂ ಸಮಸ್ಯೆ ಆಗಿಲ್ಲ. ಅದಕ್ಕೆ ಇವತ್ತು ಆನ್ಲೈನ್ ಮೇಲೆ ಎಲ್ಲರೂ ಒಂದೊಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಲತ್ತಾರೆ. ಮಂತ್ಲಿ 2,000 4,000 ಬಂದರೂ ಸಾಕು. ನಿಮ್ಗೆ ಹೇಳ್ತೀನಿ, ಇವತ್ತು ಬಟ್ಟೆ ಎಲ್ಲ ಮಾರೋದು ಆನ್ಲೈನ್ ಮೇಲೆ ಬಂದದ್ದು ಎಲ್ಲರಿಗೆ ಹೋಕರ್ ಗೊತ್ತಾಗ್ಯದ. ಯಾಕಂದ್ರೆ ಇವತ್ತು ಪ್ರೆಸೆಂಟ್ ಮೂಮೆಂಟ್ ನಾವು ಹೋಗಿ ಎಲ್ಲೂ ದುಡಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಎರಡೂ ನಮ್ಮ ಹತ್ರ ಸಿದ್ಧವಾಗಿರಬೇಕು. ಆ ಪ್ಲ್ಯಾನ್ ಎ ಬಿಲಿಂದ ಏನೂ ಬರಲಿಲ್ಲ ಅಂದರೂ ನನ್ನ ಮೈಂಡ್ಸೆಟ್ನಾಗ ಇರಬೇಕು, ಇದು ಒಂದು ಕೆಲಸ ನನಗಿರಲಿ ಅಂಥೇಳಿ. ಭಾಳ ಸಲ ಏನು ಮಾಡ್ತೀವಿ, ವಿಶ್ವಾಸ ಮಾಡ್ತೀವಿ, ದೇವ್ರ ಮೇಲೆ ವಿಶ್ವಾಸ ಮಾಡ್ತೀವಿ, ಆಡಳಿತದ ಮೇಲೆ ಮಾಡ್ತೀವಿ, ಸರ್ಕಾರದ ಮೇಲೆ ಮಾಡ್ತೀವಿ. ಯಾವುದು ಇಲ್ಲ, ನಡಗು ಹೋಯ್ತು ನೋಡ್ರಿ, ಏನು ಮಾಡ್ತೀರಿ ಹೇಳ್ರಿ. ಯಾವುದು ಶಾಶ್ವತ ಇಲ್ಲ. ಹಾಗಾಗಿ ನಮ್ಮ ವಿಚಾರಗಳು ನಮ್ಮ ಬದುಕನ್ನು ಬಲಿಷ್ಠಗೊಳಿಸ್ಬೇಕಂದ್ರೆ ನಿರ್ಭಯತೆ ಅನ್ನುವಂಥದ್ದಿರಲಿ. ಆತಂಕ ಬೇಡ. ಭಾಳ ಸಲ ಆತಂಕಕ್ಕೆ ಒಳಗಾಗ್ತೀವಿ. ಕೆಲವೊಂದು ಸಲ ಸೋಲಾಗಿರ್ತದೆ, ಇಲ್ಲ ಅಂತಿಲ್ಲ. ಆ ಸೋಲುಗಳನ್ನು ಸಮೇತ ನಾವು ಎದುರಿಸುವ ಸಾಮರ್ಥ್ಯ ಬರ್ಬೇಕು ನಮ್ಮ ಹತ್ರ. ಅಂದಾಗ ಮಾತ್ರ ಒಂದಿಷ್ಟು ಬದಲಾವಣೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೇ ಟಾಪಿಕನ್ನು ಮತ್ತು ಯಾಕೋ ಗೊತ್ತಿಲ್ಲ ಮನಸ್ಸು ಬಿಚ್ಚಿ ಈ ಸಲ ಹೇಳಬೇಕಂತ ಅನ್ಕೊಂಡಿನಿ. ಒಂದು ಸಲನೂ ಇದೆಲ್ಲ ಹೇಳಿಲ್ಲ ನಿಮಗೆ. ಹೆಂಗೆ ಮಾಡ್ತೀರಿ ಅಂದರೆ ಯಾವುದು ಇದು ಒಂದು ರೀತಿ ಗುಟ್ಟು ನಂದು. ಆ ಗುಟ್ಟನ್ನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಮಾಡ್ಬೇಕಂದಿರಿ ಅಂದ್ರೆ ಈ ನಿಯಮಗಳನ್ನು ಪಾಲಿಸ್ರಿ. ಈ ನಿಯಮಗಳು ಪಾಲಿಸಿ ನೋಡ್ರಿ, ಒಂದು ಸಲ ನಿಮ್ಗೆ ಎಷ್ಟೊಂದು ಬದಲಾವಣೆ ನಿಮ್ಮ ಹತ್ರ ಬರ್ತದೆ ನೋಡ್ರಿ. ಬದಲಾವಣೆ ಮಾಡ್ಬೇಕಂದ್ರೆ ಏನೂ ಇಲ್ಲ, ನಿಯಮಗಳು ಮಾಡ್ಕೋರಿ, ನಿರಂತರವಾಗಿ ಕೆಲಸ ಮಾಡ್ರಿ, ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ. ಆ ಸಮಯದ ಒಳಗಾಗಿ ಮಾಡ್ರಿ. ಹೊರಗಿನ ಬಾಹ್ಯದ ಒತ್ತಡ ಬರಲಿ, ಆಂತರಿಕ ಒತ್ತಡ ಬರಲಿ, ಯಾವುದೇ ಬರಲಿ, ಯಾವುದಕ್ಕೂ ಹೆದರಬೇಡ್ರಿ. ನಡೆಯೋದು ಒಂದೇ ಕೆಲಸ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ನೀಲಮ್ಮ ಜಗಶೆಟ್ಟಿ ಅಕ್ಕ ಬಂದರ ಅಕ್ಕ ತಮಗೂ ಕೂಡ ಶರಣಾರ್ಥಿ. ನಮ್ಮ ಬಸವರಾಜ್ ಮಡಿವಾಳಣ್ಣ ಭಾಳಷ್ಟು ಲೈಕ್ಗಳು ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಮ್ಮ ಸುನೀತಾ ಅಕ್ಕನೂ ಸಮೇತ ಬಂದಾರೆ. ಇವರಿಬ್ಬರು ನಮ್ಮ ಅಕ್ಕದೇರು, ಅವರಿಬ್ಬರಿಗೂ ಸಮೇತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಹಾಗೆ ನಮ್ಮ ಪುಂಡಲಿ ಕಿಂಗಳಿಗೆ ಅಣ್ಣ ಬಂದರ ಅಣ್ಣ ತಮಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ತಮ್ಮ ಎದುರಿಗೆ ಹಾಜರಾಗ್ತೀನಿ. ಧನ್ಯವಾದ. ನಮಸ್ಕಾರ.